Now I invite the next speaker, Dr. Sujata MN. She has come all the way from Dharwad. She will be speaking to us on political thought in Garuda Purana. You know, we have the wrong impression that Garuda Purana has got only to do with hell, only to do with the after death ceremonies. But as a contrast to that, a fund of information is available in Garuda Purana, and this is one of the special aspects of Garuda Purana which we are supposed to know, which unfortunately we think it is not there. And hence, this is the relevancy of the topic from today's point of view. I invite Dr. Sujata MN. She is an MA from Karnataka University in 1997. She holds a PhD degree from Karnataka University in 2011. And at present she is lecturer in Sanskrit, Karnataka Arts College and Commerce, Dharwad. She has 11 years of teaching experience. She has worked as instructor for certificate course in spoken Sanskrit classes organized by UGC at Kittal Science College, Dharwad. She has conducted spoken Sanskrit teaching programs and she has taken part in All India Radio, Dharwad. Over to Dr. Sujata. ಹಿರಿಯರೆಲ್ಲರಿಗೂ ವಂದಿಸುತ್ತಾ, ಸಭೆಗೆ ವಂದಿಸುತ್ತಾ, ನನ್ನ ಪೇಪರ್ನ ನಾನು ಓದುವುದರಲ್ಲಿದ್ದೀನಿ. ಗರುಡ ಪುರಾಣದ ಬಗ್ಗೆ ಅಥವಾ ಪುರಾಣಗಳ ಕಾಲದ ಬಗ್ಗೆ ಇರುವಂತಹ ಭಾಗಗಳನ್ನೆಲ್ಲ ಬಿಟ್ಟು, ಗರುಡ ಪುರಾಣ ಒಟ್ಟಾರೆ ಪುರಾಣದ ಕಾಲಗಳನ್ನು ಬಿಟ್ಟು ಗರುಡ ಪುರಾಣದ ಬಗ್ಗೆ ಅಥವಾ ಗರುಡ ಪುರಾಣದ ಜೊತೆಗೆ ಗರುಡ ಪುರಾಣದ ರಾಜನೀತಿಯ ಬಗ್ಗೆ ಹೇಳಬೇಕು ಅಂತ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಪುರಾಣಂ ಗರುಡಂ ಪುಣ್ಯಂ ಪವಿತ್ರಂ ಪಾಪನಾಶನಂ ಶೃಣ್ವತಾಂ ಕಾಮನಾಪುರಂ ಶ್ರೋತವ್ಯಂ ಸರ್ವದೈವಹಿ. ಸಾಮಾನ್ಯವಾಗಿ ನಾವು ಹಿಂದೆ ಸಣ್ಣ ಮಕ್ಕಳಾಗಿದ್ದಾಗ ಯಾರ್ದಾದ್ರೂ ಮನೆಯಲ್ಲಿ ಮೃತರಾದರು ಅಂತಂದರೆ ಅವರ ಮನೆಯಲ್ಲಿ 10 ದಿನಗಳ ತನಕ ಪುರಾಣ ಶ್ರವಣ ನಡೀತಾ ಇತ್ತು, ಗರುಡ ಪುರಾಣನ. ಅಲ್ಲಿ ಹುಡುಗರಿಗೆ ಯಾರಿಗೂ ಅವಕಾಶ ಇರಲಿಲ್ಲ. ಯಾಕೆ ಅಂತ ಗೊತ್ತಿರಲಿಲ್ಲ. ಬಹುಶಃ ನರಕದ ವರ್ಣನೆ ಅಥವಾ ನರಕದಲ್ಲಿ ಕೊಡುವಂತಹ ಶಿಕ್ಷೆಗಳಿಗೆ ಹೆದರಿಕೆಯೋ ಏನೋ, ಮಕ್ಕಳ ಹೆದರ್ತಾರೆ ಅಂತಲೋ ಏನೋ, ನಮಗೇನು ಅವಕಾಶ ಇರಲಿಲ್ವೋ ಅಂತೂ ಒಟ್ಟಾರೆ ನಮಗೆ ಯಾರಿಗೂ ಅಲ್ಲಿ ಹೋಗೋ ಅವಕಾಶ ಇರಲಿಲ್ಲ. ಅಲ್ಲಿಂದ ಬಹಳಷ್ಟು ವರ್ಷಗಳ ಕಾಲ ಗರುಡ ಪುರಾಣದ ಬಗ್ಗೆ ಯಾವ ಗಮನವೂ ಇರಲಿಲ್ಲ. ಈಗ ಈ ಪುರಾಣದ ಬಗ್ಗೆ ನಾನು ಈ ಪೇಪರ್ನ ಬರೀತೀನಿ ಅಂತ ಒಪ್ಕೊಂಡಿದ್ದಕ್ಕೆ ಒಂದೇ ಕಾರಣ, ಇಲ್ಲಿ ಬರುವಂತಹ ದೊಡ್ಡ ದೊಡ್ಡ ವಿದ್ವಾಂಸರುಗಳ ಮಾತುಗಳನ್ನೆಲ್ಲ ಕೇಳಬಹುದು, ಅದಕ್ಕೊಂದು ಅವಕಾಶ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಇದಕ್ಕೆ ಒಪ್ಕೊಂಡೆ. ಇನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅಷ್ಟಾದಶ ಪುರಾಣಗಳಲ್ಲಿ ಗರುಡ ಪುರಾಣವೂ ಒಂದು. ಪುರಾಣಗಳಲ್ಲಿ ಪ್ರತಿಪಾದ್ಯವಾದಂತಹ ವಿಷಯಗಳು ಅನೇಕ. ಪಂಚಲಕ್ಷಣಗಳು ಅದನ್ನೆಲ್ಲ ಹಿಂದೆ ಹೇಳಿದ್ದಾರೆ, ಅದನ್ನು ಮತ್ತೆ ವಿವರಿಸಿ ಹೇಳೋದಿಲ್ಲ. ಸಂಗೀತ, ಶಿಲ್ಪ, ಜ್ಯೋತಿಷ್ಯ, ವೈದ್ಯಕೀಯ, ವ್ಯಾಕರಣ, ಧರ್ಮಶಾಸ್ತ್ರ, ಕರ್ಮಫಲ, ಪಾಪ ಪುಣ್ಯಗಳು, ಮತ್ತು ನರಕದಲ್ಲಿ ಜೀವಿಯಾದವನು ಯಾವ ತನ್ನ ಕರ್ಮಕ್ಕೆ ಅನುಸಾರವಾಗಿ ಅದನ್ನು ಫಲವನ್ನು ಅನುಭವಿಸಬೇಕಾಗುತ್ತೆ, ಆ ವಿಚಾರಗಳು, ಲೌಕಿಕವಾದಂತಹ ವಿಚಾರಗಳು, ಭೌಗೋಳಿಕವಾದಂತಹ ವಿಚಾರಗಳು, ಈ ಎಲ್ಲ ಅನೇಕ ವಿಷಯಗಳನ್ನು ನಾವು ಪುರಾಣಗಳಲ್ಲಿ ಕಾಣ್ತೀವಿ. ಅದು ಯಾವ ರೀತಿಯಲ್ಲಿ ಹೇಳಲ್ಪಟ್ಟಿದೆ ಅಂತಂದರೆ, ಸುಹೃತ್ ಸಂಹಿತ, ಪ್ರಭು ಸಂಹಿತ, ಸುಹೃತ್ ಸಂಹಿತ, ಕಾಂತಾ ಸಂಹಿತ ಅಂತ 3 ರೀತಿಯಲ್ಲಿ ಉಪದೇಶ ಆಗುತ್ತೆ. ವೇದಗಳು ಹೀಗೆ ಮಾಡಬೇಕು ಅನ್ನೋದನ್ನು ವಿದ್ಯುಕ್ತವಾಗಿ ಹೀಗೆ ಮಾಡಬೇಕು ಅಂತ ಅನ್ನೋದನ್ನು ವಿಧಿಸುತ್ತೆ, ಅಲ್ಲಿ ಪ್ರಶ್ನೆ ಮಾಡೋದಿಲ್ಲ. ಹಾಗಾಗಿ ಅದು ಪ್ರಭು ಸಂಹಿತೆ. ಪ್ರಭು ಹೇಗೆ ಒಂದು ಆಜ್ಞೆ ಮಾಡ್ತಾನೋ ಅದನ್ನು ಅವನ ಕೆಳಗಿನವರು ಹೇಗೆ ಅದನ್ನು ನಡೆಸ್ಕೊಂಡು ಹೋಗಲೇಬೇಕೋ, ಅಲ್ಲಿಗೆ ಪ್ರಶ್ನೆಗೆ 2 ಮಾತಿಲ್ವೋ ಆ ರೀತಿಯಲ್ಲಿ ವೇದಗಳು. ಇತಿಹಾಸ ಪುರಾಣಗಳು ಹೇಗೆ ಅಂತಂದರೆ, ಸುಹೃತ್ ಸಂಹಿತ, ಹೀಗೆ ಮಾಡಬಾರ್ದು, ಹೀಗೆ ಮಾಡಿದರೆ ಏನಾಗುತ್ತೆ, ಅದರ ಫಲ ಏನಾಗುತ್ತೆ, ನೀನು ಮುಂದೆ ಇಹ ಪರಗಳೆಲ್ಲೂ ಸುಖವಾಗಿರಬೇಕು ಅಂತ ಅನ್ನೋದಾದರೆ ನೀನು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಒಬ್ಬ ಸ್ನೇಹಿತನ ರೀತಿಯಲ್ಲಿ ಹೇಳುವಂತಹದ್ದು ಪುರಾಣಗಳು. ಹಾಗಾಗಿ ಸುಹೃತ್ ಸಂಹಿತೆಯಲ್ಲಿದೆ ಪುರಾಣಗಳು. ಇನ್ನು ಕಾಂತಾ ಸಂಹಿತೆಯಲ್ಲಿ ಇರುವಂತಹದ್ದು ಕಾವ್ಯಾದಿಗಳು. ಅವು ಎಲ್ಲವೂ ಹೇಳೋದು ಮನುಷ್ಯನ ಶ್ರೇಯೋಭಿವೃದ್ಧಿಗೋಸ್ಕರವಾಗಿಯೇ ಇದೆ. ಹಿಂದೆ ಭಾರತೀಯರಿಗೆ ಪುರಾಣ ಪಠಣ ಶ್ರವಣಗಳು ಉತ್ತಮ ರೀತಿಯ ಕಾಲಕ್ಷೇಪವಾಗಿತ್ತು. ಒಳ್ಳೆಯ ರೀತಿಯಲ್ಲಿ ಕಾಲವನ್ನು ಕಳಿಬೇಕು, ಸತ್ಕಾಲಕ್ಷೇಪ ಅಂತ ಹೇಳ್ತಾರೆ. ಈಗ ಬಹಳಷ್ಟು ಬೇರೆ ಬೇರೆ ಅಂದರೆ ಮನಸ್ಸನ್ನು ವಿಮುಖವಾಗಿ ಡೈವರ್ಟ್ ಮಾಡೋದಕ್ಕೆ ಅನೇಕ ವಿಚಾರಗಳುಂಟು. ಅದರಿಂದ ಎಲ್ಲದರಿಂದನೂ ಮನುಷ್ಯನಿಗೆ ಉಪಯೋಗ ಆಗುತ್ತೆ ಅಂತಿಲ್ಲ. ಅವನ ಸದ್ಯಕ್ಕಾಲಕ್ಕಾಗಲಿ ಅಥವಾ ಮುಂದಕ್ಕಾಗಲಿ ಅವನ ಭವಿಷ್ಯಕ್ಕಾಗಲಿ ಅವನಿಗೆ ಹಿತವಾಗಿರುವಂಥದ್ದು. ಹಿತ ಇಷ್ಟ ಎರಡಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಅದಕ್ಕೊಂದು ಸುಭಾಷಿತ ಶ್ಲೋಕ ಇದೆ, ಏನು
ಪರೋಪಿ ಹಿತವಾನ್ ಬಂಧು ಬಂಧುರಪ್ಯಹಿತಃ ಪರಃ ಅಹಿತೋ ದೇಹಜೋ ವ್ಯಾಧಿ ಹಿತಂ ಆರಣ್ಯಮೌಷಧಂ. ಪರೋಪಿ ಹಿತವಾನ್ ಬಂಧು, ಬೇರೆಯವನಿರಬಹುದು, ಅವನು ನಮಗೆ ಕಷ್ಟದ ಕಾಲಕ್ಕೆ ಸಹಾಯಕ್ಕೆ ಬಂದ ಅಂತಂದರೆ ಅವನು ಬಂಧುವೇ. ಬಂಧುರಪಿ ಅಹಿತಃ ಪರಃ, ಒಂದು ಪಕ್ಷ ಅವನು ಬಂಧುವೇ ಆಗಿದ್ದರೂ ಸಹ ಅವನು ನಮಗೆ ಕೆಟ್ಟದ್ದನ್ನೇ ಬಯಸ್ತಾನೆ, ಕೆಟ್ಟದ್ದನ್ನೇ ಮಾಡ್ತಾನೆ ಅಂತಂದರೆ ಅವನು ಶತ್ರುವೇ ಆಗ್ತಾನೆ. ಅದಕ್ಕೆ ಉದಾಹರಣೆ ಏನು ಒಂದು ಹೇಳ್ತಾರೆ, ಏನಪ್ಪ ಅಂತಂದರೆ ಅಹಿತೋ ದೇಹಜೋ ವ್ಯಾಧಿ, ಶರೀರ ನಮ್ಮ ದೇಹದಲ್ಲಿದೆ, ಅಯ್ಯೋ ನಮ್ಮ ಶರೀರದಲ್ಲೇ ಇದೆಯಲ್ಲ, ಇರಲಿ ಅಂತ ಯಾರಾದರೂ ಬಯಸ್ತಾರಾ ವ್ಯಾಧಿಯನ್ನು? ಇಲ್ಲ. ಹಾಗೆ ಅಹಿತೋ ದೇಹಜೋ ವ್ಯಾಧಿ ಹಿತಂ ಆರಣ್ಯಂ ಔಷಧಂ, ಅರಣ್ಯದಲ್ಲೆಲ್ಲೋ ವನಸ್ಪತಿ ಇರುತ್ತೆ, ಔಷಧೀಯ ಮೂಲಿಕೆಗಳಿರುತ್ತೆ, ಅದು ನಮಗೆ ಹಿತವಾಗುತ್ತೆ. ಆದ್ದರಿಂದ ಹಿತ ಯಾವುದು ಅಂತಂದರೆ ನಮ್ಮ ದೇಹಕ್ಕೆ ರೋಗವನ್ನು ನೀಗಿಸುವಂತಹ ಸಾಮರ್ಥ್ಯ ಇರೋ ಆ ವನಸ್ಪತಿಯೇ ಹೊರತು ನಮ್ಮ ದೇಹದಲ್ಲಿರುವಂತಹ ವ್ಯಾಧಿಯಲ್ಲ. ಹಾಗೆ ಹಿತವಾದದ್ದನ್ನು ನಮ್ಮ ಹಿತ ಏನು ಅನ್ನೋದನ್ನು ಮನುಷ್ಯರು ನೋಡ್ಕೊಳ್ಬೇಕು. ಹಾಗಿದ್ದಾಗ ಈ ಪುರಾಣ ಶ್ರವಣವು ಅದಕ್ಕೆ ಸಹಾಯವನ್ನು ಮಾಡುತ್ತೆ. ಪುರಾಣ ಶ್ರವಣವು ಪುಣ್ಯದಾಯಕ ಅನ್ನೋದು ಭಾರತೀಯರ ಭಾವನೆಯಾಗಿತ್ತು. ಪುರಾಣಗಳು ಇದು ವೇದಕಾಲದಿಂದನೂ ಇದೆ ಅಂತ ಅನ್ನೋದನ್ನು ಬೆಳಗ್ಗೆಯಿಂದ ನೀವು ತಿಳ್ಕೊಂಡಿದ್ದೀರಿ. ಇದು ಅಷ್ಟೇ ಇದೆಯಾ ಅಂತಂದರೆ ಇಲ್ಲ, ಕಾಲಕ್ಕೆ ಬದಲಾಗ್ತಾ ಹೋಗ್ತಾ ಇದೆ. ಈಗ ವಿಕಿಪೀಡಿಯಾ ಅಂತ ಹೇಳಿ ಅದಕ್ಕೆ ಹೇಳಿದರು ಆ ಬಗ್ಗೆ. ಹಾಗಾಗಿ ಪುರಾಣವೂ ಸಹ ಕಾಲಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ವಿಷ್ಣು ಪುರಾಣದಲ್ಲಿ ಇರುವಂತಹ ಒಂದು ಐತಿಹ್ಯದಂತೆ ವೇದವ್ಯಾಸರು, ಇವಾಗ ಕೆಲವರು ಹೇಳ್ತಾರೆ ವೇದವ್ಯಾಸರೇ ಅಷ್ಟಾದಶ ಪುರಾಣಗಳನ್ನು ಬರೆದರು ಅಂತ. ಕೆಲವರು ಹೇಳ್ತಾರೆ ಒಂದು ಜೀವನದಲ್ಲಿ ಆ ಮಹಾಭಾರತ, ಬ್ರಹ್ಮಸೂತ್ರಗಳು ಮತ್ತು ಈ ಅಷ್ಟಾದಶ ಪುರಾಣಗಳು, ಉಪಪುರಾಣಗಳು ಇವೆಲ್ಲವನ್ನೂ ಒಬ್ಬ ವ್ಯಕ್ತಿಯಿಂದ ರಚಿಸೋದಕ್ಕೆ ಸಾಧ್ಯನಾ ಅಂತ. ಹಾಗಿದ್ದಾಗ ಹೇಳ್ತಾರೆ ವೇದವ್ಯಾಸರೇ ಆಖ್ಯಾನ, ಉಪಾಖ್ಯಾನ, ಗಾಥಾ, ಕಲ್ಪಶುದ್ಧಿಗಳೆಂಬ 4 ಅಂಗಗಳಿಂದ ಕೂಡಿದಂತಹ ಒಂದು ಪುರಾಣ ಸಂಹಿತೆಯನ್ನು ಅವರು ಮೊದಲು ರಚಿಸಿದರು. ವ್ಯಾಖ್ಯಾನಕಾರರು ಹೇಳುವಂತೆ ಕಣ್ಣಿಂದ ಕಂಡ ಸಂಗತಿಯನ್ನು ಆಖ್ಯಾನ ಅಂತ ಹೇಳ್ತಾರೆ, ಇತರರಿಂದ ಕೇಳಿ ತಿಳಿದಿದ್ದು ಅದನ್ನು ಉಪಾಖ್ಯಾನ ಅಂತ ಹೇಳ್ತಾರೆ. ಪೂರ್ವಜರ ಪ್ರಶಂಸೆ, ಗಾಥೆ ಮತ್ತು ಶ್ರಾದ್ದಕಲ್ಪವೇ ಕಲ್ಪಶುದ್ಧಿ. ಹೀಗೆ 4 ಅಂಗಗಳನ್ನುಳ್ಳಂತಹ ಒಂದು ಪುರಾಣವನ್ನು ಅವರು ರಚಿಸಿದರು. ಆನಂತರ ಅವರ ಸಾಕ್ಷಾತ್ ಶಿಷ್ಯರಾದಂತಹ ರೋಮಹರ್ಷಣರು, ಸೂತ ಪುರಾಣಿಕರು ಮತ್ತು ಅವರ ಶಿಷ್ಯರುಗಳಾದಂತಹ ಸುಮತಿ, ಅಗ್ನಿವರ್ಚಸ್, ಮೈತ್ರೇಯ ಮುಂತಾದಂತಹ ಶಿಷ್ಯರೆಲ್ಲರೂ ತಮ್ಮ ತಮ್ಮ ಸಂಹಿತೆಗಳನ್ನು ರಚನೆ ಮಾಡಿದರು ಅಂತ ಕೇಳ್ತೀವಿ. ಈ ಪುರಾಣಗಳ ರಚನಾ ಕಾಲವನ್ನು ಖಂಡಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನು ಸ್ಥಳವನ್ನು ಬಿಡ್ತೀನಿ. ಈಗ ಮುಂದಕ್ಕೆ ಹೇಳಬೇಕಾಗುತ್ತೆ. ಗರುಡ ಪುರಾಣದಲ್ಲಿರುವಂತಹ ಶ್ಲೋಕಗಳ ಸಂಖ್ಯೆ 18,000, ಮತ್ತೊಂದು ಗ್ರಂಥದಲ್ಲಿರುವಂತಹ ಸಂಖ್ಯೆ 19,000. ಈ ಗರುಡ ಪುರಾಣದಲ್ಲಿ 3 ಕಾಂಡಗಳಿವೆ: ಆಚಾರಕಾಂಡ, ಧರ್ಮಕಾಂಡ ಹಾಗೂ ಬ್ರಹ್ಮಕಾಂಡ, ಕಾಂಡತ್ರಯಗಳು. ಆಚಾರಕಾಂಡ ಅತಿ ಹೆಚ್ಚು ಶ್ಲೋಕಗಳಿರುವಂತಹ ಕಾಂಡ. ಇದರಲ್ಲಿ ಒಟ್ಟು ಸಂಪೂರ್ಣ ಗರುಡ ಪುರಾಣದಲ್ಲಿ 318 ಅಧ್ಯಾಯಗಳಿದೆ. ಅದರಲ್ಲಿ 240 ಅಧ್ಯಾಯಗಳು ಆಚಾರಕಾಂಡದಲ್ಲಿಯೇ ಇದೆ. ಆಚಾರಕಾಂಡದ ಆರಂಭದಲ್ಲಿಯೇ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಶ್ಲೋಕಗಳು ಬಹಳಷ್ಟು ಬರುತ್ತೆ. ಆ ನಂತರ ನೀತಿ ಶಾಸ್ತ್ರದ ವಿಚಾರ ಬರ್ತಾ ಇದೆ. ಧರ್ಮಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು 61 ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ. ಧರ್ಮಕಾಂಡದಲ್ಲಿ ವೈಕುಂಠ ಲೋಕದ ವರ್ಣನೆ, ಮರಣಾವಸ್ಥೆಯಲ್ಲಿರುವಂತಹ ವ್ಯಕ್ತಿಯ ಕಲ್ಯಾಣಕ್ಕೋಸ್ಕರ ಮಾಡಲಾಗುವಂತಹ ಕರ್ಮ, ಮೃತ್ಯುವಿಗಿಂತ ಮೊದಲು ಯಾವ ಸ್ಥಿತಿ ಇರುತ್ತೆ, ಯಾವ ರೀತಿ ಮರಣ ಬರುತ್ತೆ ವ್ಯಕ್ತಿಗೆ ಅಂತನ್ನೋದು, ನರಕದ ವರ್ಣನೆ, ಜೀವಿಯ ಶುಭ ಅಶುಭ ಗತಿಗಳು, ಮನುಷ್ಯ ಜನ್ಮದ ಶ್ರೇಷ್ಠತೆ, ಮನುಷ್ಯರ ಮುಖ್ಯವಾದಂತಹ ಕರ್ತವ್ಯವಾದ ಧರ್ಮಾಚರಣೆ, ದಾನದ ಮಹಿಮೆ. ಈ ಕಾಂಡದ ಅಂತ್ಯದಲ್ಲಿ ಭಗವಾನ್ ವಿಷ್ಣು ಗರುಡನಿಗೆ ಮಾಡಿದಂತಹ ಮಹತ್ವದ ಮೋಕ್ಷ ಪ್ರಾಪ್ತಿಯ ಉಪಾಯ, ಈ ವಿಷಯಗಳು ಈ ಧರ್ಮಕಾಂಡದಲ್ಲಿ ವರ್ಣಿಸಲ್ಪಟ್ಟಿವೆ. ಬ್ರಹ್ಮಕಾಂಡದಲ್ಲಿ ಭಗವಾನ್ ಶ್ರೀಹರಿಯ ಮಹಿಮೆ, ಗರುಡ ಪುರಾಣದ ಮಹಾತ್ಮೆ, ಹರಿ ಮತ್ತು ದೇವಿ, ಮಹಾಲಕ್ಷ್ಮಿಯ ವಿಭಿನ್ನ ಅವತಾರಗಳು, ರುದ್ರ ವಿವಿಧ ಅವತಾರಗಳೇ ಮುಂತಾದಂತಹ ವಿಷಯಗಳು ಪ್ರತಿಪಾದಿತವಾಗಿವೆ. ಈ ಗರುಡ ಪುರಾಣ ಅಂತ ಹೆಸರು ಬಂತು. ಗರುಡ ಯಾರು? ಗರುತ್ಮಾನ್ ಗರುಡಸ್ತಾರ್ಕ್ಷ್ಯೋ ವೈನತೇಯ ಖಗೇಶ್ವರ ನಾಗಾಂತಕೋ ವಿಷ್ಣುರಥ ಸುಪರ್ಣ ಪನ್ನಗಾಶನಃ ಅಂತ ಅಮರಕೋಶ ಹೇಳುತ್ತೆ. ಗರುಡ ಕಶ್ಯಪನ ಸುತ. ಕಶ್ಯಪನಿಗೆ 13 ಮಂದಿ ಪತ್ನಿಯರಿದ್ದರು, 17 ಮಂದಿ ಪತ್ನಿಯರಿದ್ದರು ಅಂತ ಬೇರೆ ಬೇರೆ ಕಡೆಯಲ್ಲಿ ನಾವು ನೋಡ್ತೀವಿ.
ಈ ಕಶ್ಯಪನ ಪತ್ನಿಯರಲ್ಲಿ ಕದ್ರು ಮತ್ತು ವಿನುತೆ ಇವರಿಬ್ಬರು ಒಂದೇ ಕಾಲಕ್ಕೆ ಗರ್ಭವನ್ನು ಧರಿಸ್ತಾರೆ. ಕದ್ರು ಸಹಸ್ರಾರು ಸಂತತಿಗಳನ್ನು, ಸರ್ಪ ಸಂತತಿಗಳನ್ನು ಪಡೀತಾಳೆ. ವಿನತೆ ಅರುಣನಿಗೆ ಜನ್ಮ ನೀಡ್ತಾಳೆ. ಅರುಣ ಹೊಟ್ಟೆಯಲ್ಲಿದ್ದಾಗ ಇನ್ನೂ ಜನ್ಮ ಆಗಿರೋದಿಲ್ಲ. ಕದ್ರುವಿಗೆ ಸಂತತಿಗಳಾದವು ಅಂತ ಹೇಳಿದ ತಕ್ಷಣ ಅವಳಿಗೆ ಒಂಥರ ಹೊಟ್ಟೆ ಮಾತ್ಸರ್ಯ ಉಂಟಾಗುತ್ತಲ್ಲ, ಅದಕ್ಕೆ ಹೊಟ್ಟೆಯನ್ನು ಕಿವುಚಿಕೊಳ್ತಾಳೆ. ಆಗ ಹೊಟ್ಟೆಯಲ್ಲಿದ್ದಂತಹ ಅರುಣನಿಗೆ ಊರು ಅಂದರೆ ತೊಡೆ ಭಾಗ ಅದಕ್ಕೆ ಅಂಗಹೀನವಾಗುತ್ತೆ. ಹಾಗೆ ಅವನು ಹುಟ್ಟುತ್ತಾನೆ. ಆನಂತರ ಅವನು ಸೂರ್ಯನ ಸಾರಥಿ ಆಗ್ತಾನೆ, ಇತ್ಯಾದಿಗಳೆಲ್ಲ ಬರುತ್ತೆ. ಆನಂತರ ಏನಾಗುತ್ತೆ, ಒಂದು ಸರ್ತಿ ಇಂದ್ರನು ತನ್ನ ಅಂದರೆ ಹೆಬ್ಬೆಟ್ಟಿನಷ್ಟು ಶರೀರವನ್ನಂತ ಹೊಂದಿದ್ದಂತಹ ವಾಲಕಿಲ್ಯ ಮಹರ್ಷಿಗಳನ್ನು ನೋಡಿ ಅಪಹಾಸಪೂರ್ವಕವಾಗಿ ನಕ್ಕು ಬಿಡ್ತಾನೆ. ವಾಲಕಿಲ್ಯರು 60,000 ಜನ ಇರ್ತಾರೆ. ಧನ್ಯವಾದ. 60,000 ಜನ ಇರ್ತಾರೆ ಆ ಋಷಿಗಳು. ಯಾಗಕ್ಕೆ ಸಹಾಯ ಮಾಡಿರ್ತಾರೆ ಕಶ್ಯಪನಿಗೆ. ಅವರನ್ನು ನೋಡಿ ಇಂದ್ರ ನಕ್ಕು ಬಿಡ್ತಾನೆ. ಅದರಿಂದ ಅವರಿಗೆ ಸಿಟ್ಟು ಬಂದುಬಿಟ್ಟು ಇಂದ್ರನಿಗೆ ಶಾಪ ಕೊಡ್ತಾರೆ. ಅಂದರೆ ಇಂದ್ರನಷ್ಟೇ ಪ್ರಭಾವಶಾಲಿಯಾದಂತಹ ಮಗನನ್ನು ಪಡಿಬೇಕು ಅಂಥೇಳಿ ಯಾಗ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕಶ್ಯಪರು ಅವರಿಗೆ ಸಮಾಧಾನ ಹೇಳ್ತಾರೆ. ಆನಂತರ ಅವರು ಆ ಯಾಗದ ಫಲವನ್ನು ಕಶ್ಯಪರಿಗೆ ಕೊಡ್ತಾರೆ. ಆ ಕಶ್ಯಪರು ವಿನತೆಗೆ ಆ ಯಾಗದ ಫಲವನ್ನು ಕೊಡ್ತಾರೆ. ಹಾಗಾಗಿ ವಿನತೆ ಮುಂದೆ ಮಗುವಿಗೆ ಜನ್ಮ ಕೊಟ್ಟಾಗ ಆ ಮಗು ಇಂದ್ರನಿಗೆ ಸಮನಾದಂತಹ ಪರಾಕ್ರಮಶಾಲಿ ಆಗ್ತಾನೆ. ಅವನೇ ಗರುಡ. ಹೀಗೆ ಗರುಡ ವಾಲಕಿಲ್ಯ ಹಾಗೂ ಕಶ್ಯಪರಿಬ್ಬರ ಪುತ್ರ ಅಂತ ಪರಿಗಣಿಸ್ತಾರೆ. ಒಂದು ಸರ್ತಿ ವಿನತೆ ಹಾಗೂ ಕದ್ರು ಇವರಿಬ್ಬರಲ್ಲಿ ಒಂದು ಪಂದ್ಯ ಏರ್ಪಡುತ್ತೆ. ಹಾಗೆ ಸಾಯಂಕಾಲ ಸುತ್ತಾಡ್ತಾ ಇರ್ತಾರೆ ಸಮುದ್ರದ ಹತ್ರ. ಅಲ್ಲಿ ಎಲ್ಲೋ ಉಚ್ಚೈಶ್ರವಸ್ ದೇವ ಅಶ್ವ, ಅದರ ಬಾಲ ಯಾವ ಬಣ್ಣದ್ದು ಅಂಥೇಳಿ ಸುಮ್ಮನೆ ಪಂದ್ಯ ಕಟ್ತಾರೆ. ಒಬ್ಬಳು ವಿನತೆ ಅದನ್ನು ಬಿಳಿ ಅಂತ ಹೇಳಿದರೆ ಕದ್ರು ಅದನ್ನು ಕಪ್ಪು ಅಂತ ಹೇಳ್ತಾಳೆ. ನಾಳೆ ಬಂದು ಮತ್ತೆ ಪರೀಕ್ಷೆ ಮಾಡೋಣ ಅಂತ ಹೇಳ್ತಾರೆ. ಆಯಿತು. ಯಾರು ಅದಕ್ಕೆ ಏನಪ್ಪ ಪಂದ್ಯಕ್ಕೆ ಒಂದು ನಿಯಮ ಅಂತಂದರೆ, ಯಾರು ಸೋಲ್ತಾರೋ ಅವರು ಗೆದ್ದವರಿಗೆ ದಾಸರಾಗಿರಬೇಕು ಅಂತ. ಸರಿ, ಮಾರನೇ ದಿವಸದಷ್ಟೊತ್ತಿಗೆ ಏನು ಮಾಡಿರ್ತಾಳೆ ಕದ್ರು, ತನ್ನ ಸರ್ಪ ಸಂತತಿಗೆ ಹೇಳಿರ್ತಾಳೆ, ಕಾರ್ಕೋಟನಿಗೆ ಹೇಳ್ತಾಳೆ ಅಂಥೇಳಿ ಒಂದು ಕಡೆಯಲ್ಲಿ ಬರುತ್ತೆ. ಆ ಕುದುರೆಯ ಬಾಲ ಕಪ್ಪಾಗಿ ಕಾಣುವಂತೆ ಹೋಗಿ ಆ ಸರ್ಪಗಳು ಅಲ್ಲಿ ಸೇರ್ಕೊಂಡು ಬಿಟ್ಟಿರುತ್ತೆ. ದೂರದಿಂದ ನೋಡ್ತಾರೆ ಕದ್ರು ವಿನತೆಯರು, ಬಾಲ ಅಂತೂ ಕಪ್ಪಾಗಿ ಕಾಣ್ತಾ ಇದೆ. ಹಾಗಾಗಿ ಕದ್ರುವಿಗೆ ವಿನತೆ ಹಾಗೂ ಗರುಡ ಇಬ್ಬರು ದಾಸರಾಗಿರಬೇಕು ಅಂತಾಯಿತು. ಸರಿ, ಹೀಗೆ ನಡೀತಾ ಇರುತ್ತೆ. ಗರುಡ ಅವರು ಹೇಳಿದ ಕೆಲಸವನ್ನೆಲ್ಲ ಮಾಡಬೇಕಾಗಿರುತ್ತೆ. ಸರ್ಪಗಳು ಎಲ್ಲೆಲ್ಲಿ ಹೋಗಬೇಕು ಅಂದರೆ ಅಲ್ಲಲ್ಲಿ ಕರ್ಕೊಂಡು ಹೋಗಬೇಕಾಗಿರುತ್ತೆ. ಹೀಗೆ ದಾಸ್ಯ ತುಂಬ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಗರುಡ ಏನು ಮಾಡ್ತಾನೆ, ತಾಯಿ ಹತ್ರ ಕದ್ರು ಹತ್ರ ಹೋಗಿ ಈ ಶಾಪಕ್ಕೆ ವಿಮೋಚನೆ ಹೇಗೆ ಅಂತ ಕೇಳ್ತಾರೆ. ಹಾಗಿದ್ರೆ ನೀನು ಒಂದು ಕೆಲಸ ಮಾಡು, ಅಮೃತವನ್ನು ತಂದು ಕೊಟ್ಟರೆ ನಿಮ್ಮಿಬ್ಬರಿಗೂ ದಾಸ್ಯದಿಂದ ಬಿಡುಗಡೆ ಆಗುತ್ತೆ ಅಂತ. ಸರಿ, ಆಗ ಗರುಡ ವಿಷ್ಣುವನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ಆನಂತರ ಬಹಳ ಸಾಮರ್ಥ್ಯವನ್ನು ಪಡೆದುಕೊಂಡು ಸ್ವರ್ಗಕ್ಕೆ ಹೋಗಿ ಬಹಳಷ್ಟು ಕಷ್ಟದಿಂದ ಅಮೃತವನ್ನು ತಂದು ಕೊಡ್ತಾನೆ. ಅಮೃತವನ್ನು ತರಬೇಕಾದ್ರೆ ಇಂದ್ರ ಕೇಳ್ತಾನೆ, ಹೀಗೆ ತೊಗೊಂಡು ಹೋಗಿ ಸರ್ಪಗಳ ಸಂತತಿಯನ್ನು ಅವರಿಗೆ ಅಮೃತತ್ವ ಬಂದುಬಿಟ್ರೆ ಏನು ಮಾಡಬೇಕು? ನಾನು ತೊಗೊಂಡು ಹೋಗೋದಂತೂ ತೊಗೊಂಡು ಹೋಗ್ತೀನಿ, ಅದನ್ನು ಬೇಕಾದ್ರೆ ನೀವು ಮರಳಿ ತರಬಹುದು ಅಂತ ಹೇಳಿ ಗರುಡ ಅವರಿಗೆ ಇಂದ್ರನಿಗೆ ತಿಳಿಸಿ ತಂದು ಆ ಅಮೃತ ಕಲಶವನ್ನು ಕದ್ರುವಿಗೆ ಕೊಟ್ಟ ಮೇಲೆ ದಾಸ್ಯದಿಂದ ಬಿಡುಗಡೆ ಆಗುತ್ತೆ. ಆ ನಂತರ ಏನಾಗುತ್ತೆ, ಇಂದ್ರ ಅದನ್ನು ತೊಗೊಂಡು ಹೋಗ್ತಾನೆ. ಅದು ಮುಂದಿನ ಸಂಗತಿ. ಹೀಗೆ ಆ ನಂತರ ಅವನು ತಪಸ್ಸು ತಪಸ್ಸಿಗೆ ಮೆಚ್ಚಿದಂತಹ ವಿಷ್ಣು ಅವನಿಗೆ ಮಹಾಪರಾಕ್ರಮಶಾಲಿಯಾಗುವಂತೆಯೇ ತಪಸ್ಸಿನ ಅನುಗ್ರಹವನ್ನು ಕೊಡೋದ್ರ ಮೂಲಕ ಮಹಾಪರಾಕ್ರಮಶಾಲಿಯಾಗು ಅಂಥೇಳಿ ಅನುಗ್ರಹಿಸ್ತಾನೆ. ಮತ್ತು ಅವನ ವಾಹನವನ್ನಾಗಿಯೂ ಮಾಡ್ಕೊಳ್ತಾನೆ. ಅಲ್ಲದೆ ಗರುಡ ಪುರಾಣ ಸಂಹಿತೆಯ ರಚನಾಕಾರನಾಗ್ತಾನೆ ಅಂತ ನಾವು ಓದ್ತೀವಿ. ಆ ಪುರಾಣ ಸಂಹಿತೆಯೇ ಗರುಡ ಪುರಾಣ. ಗರುಡ ಪುರಾಣದಲ್ಲಿ ಮೊದಲನೆಯ ಕಾಂಡದಲ್ಲಿಯೇ ರಾಜನೀತಿಯ ಬಗ್ಗೆ ಬೃಹಸ್ಪತಿ ನೀತಿಯ ಶ್ಲೋಕಗಳು ಕೆಲವು ಬರುತ್ತೆ. ಅದನ್ನು ಇಲ್ಲಿ ವಿವೇಚನೆ ಮಾಡ್ತಾ ಇದ್ದೀನಿ. ಪುರಾತನ ಕಾಲದಲ್ಲಿ ಶ್ರುತಿ ಸ್ಮೃತ್ಯಾದಿ ಗ್ರಂಥಗಳ ಆಧಾರದಿಂದನೇ ರಾಜರುಗಳು ನ್ಯಾಯ ನಿರ್ಣಯ ಮಾಡ್ತಾಯಿದ್ರು. ಪ್ರತಿಯೊಬ್ಬ ರಾಜನಿಗೂ ರಾಜಗುರು ಅಂತ ಒಬ್ಬ ಇರ್ತಾಯಿದ್ರು, ಹೌದಾ? ಹಾಗಾಗಿ ಅವರ ರಾಜ್ಯಭಾರವೆಲ್ಲ ಉತ್ತಮ ಮಟ್ಟದ್ದಾಗಿತ್ತು ಅಂತ ಹೇಳ್ಬೋದು. ಮಹಾಭಾರತದಲ್ಲಿ ವಿದುರ ಇದ್ದ, ಒಳ್ಳೆಯ ನೀತಿಜ್ಞ, ಭೀಷ್ಮರಿದ್ದರು. ಆನಂತರ ರಾಮಾಯಣದಲ್ಲಿ ತಗೊಂಡ್ರೆ ದಶರಥನಿಗೆ ಕುಲಗುರುಗಳಾದಂತಹ ವಸಿಷ್ಠರಿದ್ದರು. ಈಗೀಗ ತಗೊಂಡ್ರೆ ಶಿವಾಜಿ ಮಹಾರಾಜರಿಗೆ
ಉತ್ತಮೋತ್ತಮರಾದಂತಹ ರಾಮದಾಸರ ಒಂದು ಮಾರ್ಗದರ್ಶನವಿತ್ತು. ಹೀಗೆ ಚಂದ್ರಗುಪ್ತನಿಗೆ ಚಾಣಕ್ಯ, ಹೀಗೆ ಎಲ್ಲೆಲ್ಲಿ ನೋಡಿದರೂ ಒಬ್ಬ ಒಳ್ಳೊಳ್ಳೆಯ, ಅದು ಅವರು ಯಾವ ರೀತಿ ಇದ್ದರು, ಅವರು ಋಷಿಗಳೂ ಆಗಿದ್ದರು, ಋಷಿ ಸಮಾನರಾಗಿದ್ದರು, ಸಾಮರ್ಥ್ಯವನ್ನು ಹೊಂದಿದವರಂತಾಗಿದ್ದರು, ಮತ್ತು ಜಿತೇಂದ್ರಿಯರಾಗಿದ್ದರು, ಮತ್ತು ಅವರಿಗೆ ಆಸೆ ಇತ್ಯಾದಿಗಳು ಇರಲಿಲ್ಲ. ಅವರಿಗೆ ಏನಾದರೂ ಗಳಿಸ್ಕೊಳ್ಬೇಕು ಮಾಡಬೇಕು ಅಂತ ಅನ್ನೋದಿರಲಿಲ್ಲ. ಕೇವಲ ಲೋಕ ಕಲ್ಯಾಣವಷ್ಟೇ ಅವರಿಗೆ ಅವರ ಧ್ಯೇಯವಾಗಿರ್ತಿತ್ತು. ಹೀಗೆ ಧರ್ಮದ ಆಧಾರದ ಮೇಲೆ ನ್ಯಾಯ ನಿರ್ಣಯ ಮಾಡ್ತಾಯಿದ್ರು. ಈ 18 ಸ್ಮೃತಿಗಳು ಸಹ ಒಂದು ರೀತಿಯ ವಿಧಿವಿಧಾನಗಳ ಸಂಗ್ರಹ ಅಂತಲೇ ಹೇಳ್ಬೋದು. ಸ್ಮೃತಿ ಗ್ರಂಥಗಳೆಲ್ಲವೂ ವಿಧಿವಿಧಾನಗಳ, ಅಂದರೆ ಈಗ ಏನು ನಾವು ಕಾನೂನು ಅಂತ ಹೇಳ್ತೀವಿ, ಆ ರೀತಿಯ ಸಮಾಜದ ಸುವ್ಯವಸ್ಥೆಗೆ ಅನುಕೂಲವಾಗುವಂತಹ ಸೂತ್ರಗಳು ಅದರಲ್ಲಿ ಇದ್ದವು ಅಂತ ಹೇಳ್ತೀವಿ. ರಾಜನೀತಿಯಲ್ಲಿ ರಾಜನ ಅಧಿಕಾರ ಸ್ವರೂಪ, ಅವನ ದಿನಚರಿ ಹೇಗಿರಬೇಕು, ರಾಜನ ಸಪ್ತಾಂಗಗಳು, ಅವನ ಪ್ರಶಾಸನ, ಗೂಢಚಾರರ ನೇಮಕ, ಯುದ್ಧ, ಈ ಅನೇಕ ವಿಷಯಗಳು ಈ ರಾಜನೀತಿಯಲ್ಲಿ ಅಂತರ್ಗತವಾಗುತ್ತವೆ ಅನ್ನೋದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಗರುಡ ಪುರಾಣದಲ್ಲಿ ನೀತಿ ವಿಷಯದ ಪ್ರಸ್ತಾಪನೆ ಪ್ರಾರಂಭದಲ್ಲಿಯೇ ಹೇಳ್ತಾನೆ, ನೀತಿಶಾಸ್ತ್ರಂ ಪ್ರವಕ್ಷ್ಯಾಮಿ ಅರ್ಥಶಾಸ್ತ್ರಾದಿ ಸಂಶ್ರಿತಂ ರಾಜಾದಿಭ್ಯೋ ಹಿತಂ ಪುಣ್ಯಮಾಯು ಸ್ವರ್ಗಾದಿದಾಯಕಂ. ಗರುಡ ಪುರಾಣದ ಪ್ರಥಮ ಕಾಂಡದ 8 ಅಧ್ಯಾಯಗಳು ನೀತಿಯನ್ನು ನಿರೂಪಿಸುತ್ತವೆ. ಅದರಲ್ಲಿ ಮಾನವೀಯ ಮೌಲ್ಯಗಳು, ಸದಾಚಾರ, ಶಾಸನಕ್ಕೆ ಸಂಬಂಧಿಸಿದಂತಹ ವಿಷಯಗಳು, ಸತ್ಸಹವಾಸ ಮುಂತಾದಂತಹ ವಿಷಯಗಳು ಅನೇಕವಿವೆ. ರಾಜನ ಕರ್ತವ್ಯ ಏನು, ರಾಜ ಹೇಗೆ ಆಳ್ವಿಕೆಯನ್ನು ನಡೆಸಬೇಕು ಅನ್ನೋದಕ್ಕೆ ಹೇಳ್ತಾರೆ. ರಾಜ ಅಂತನ್ನುವಂತಹ ಶಬ್ದ ಹೇಗೆ ಬಂತು? ರಂಜಯತೀತಿ ರಾಜ ಎಂಬಂತಹ ವ್ಯುತ್ಪತ್ತಿ, ಪ್ರಜಾರಂಜನೆ ರಾಜನ ಆದ್ಯ ಕರ್ತವ್ಯ. ಲೋಕ ಕಲ್ಯಾಣಾರ್ಥಕ್ಕೋಸ್ಕರನೇ ಯಜ್ಞಾದಿ ಕರ್ಮಗಳನ್ನು ಹಿಂದೂ ಮಾಡ್ತಾಯಿದ್ರು, ಇಂದು ಮಾಡ್ತಾ ಇದ್ದಾರೆ. ಯಜ್ಞ ಅಂತಂದರೆ ಬಹಳಷ್ಟು ಜನರು ಸೇರಿ ಮಾಡುವಂಥದ್ದು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವನೆಯೇ ಹೊರತು ಅಲ್ಲಿ ವೈಯಕ್ತಿಕವಾದಂತಹ ಭಾವನೆ ಇರೋದಿಲ್ಲ. ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನುವಂತಹ ನೀತಿಯನ್ನು ಅನುಸರಿಸಿ ಈ ಶ್ಲೋಕ ಇದೆ ನೋಡಿ ಗರುಡ ಪುರಾಣದಲ್ಲಿ. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್. ಯಾವಾಗ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕೋ ಅದಕ್ಕೆ ಕೊಡಬೇಕು. ಬಹಳಷ್ಟು ಜನರಿಗೆ ಅನುಕೂಲ ಆಗೋದಿದ್ದರೆ ಒಂದು ಗ್ರಾಮದಲ್ಲಿ ಒಂದು ಕುಟುಂಬವನ್ನು ತ್ಯಜಿಸಿಯೇ ಬಿಡ್ಬೋದು, ದುಷ್ಟ ಕುಟುಂಬವನ್ನು. ಮನೆಯಲ್ಲಿ ಏನಾದರೂ ಒಬ್ಬ ದುಷ್ಟ ಮಗ ಇದ್ದ ಅಂತಂದರೆ ಅವನನ್ನೇ ತ್ಯಜಿಸಿ ಮನೆಯನ್ನು ಮುಂದಕ್ಕೆ ಬರುವಂತೆ ಮಾಡಬೇಕು. ಹಾಗೆ ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್. ಕೊನೆಗೆ ಆತ್ಮಾರ್ಥೆ ಅಂತಂದರೆ ತನಗೋಸ್ಕರ ಅಂತನ್ನುವಂಥ ಅರ್ಥ ಅಲ್ಲ ಇಲ್ಲಿ. ಆತ್ಮಾರ್ಥೆ ಎಂದರೆ ಮೋಕ್ಷಕ್ಕೋಸ್ಕರ, ಮೋಕ್ಷದ ವಿಷಯ ಬಂದಾಗ, ತನ್ನ ಆತ್ಮಜ್ಞಾನದ ವಿಷಯ ಬಂದಾಗ ಅವನು ಇನ್ನು ಮಿಕ್ಕೆಲ್ಲವನ್ನೂ ಬಿಟ್ಟುಬಿಡಬೇಕು ಅನ್ನುವಂಥದ್ದನ್ನು ಈ ಶ್ಲೋಕ ಹೇಳುತ್ತೆ. ರಾಜ ಪ್ರತ್ಯಕ್ಷ ದೇವತಾ ಅನ್ನುವಂತಹ ಉಕ್ತಿ ಇದೆ. ರಾಜನಾದರೂ ಪ್ರಜೆಗಳನ್ನು ಹೇಗೆ ಪಾಲಿಸಬೇಕು? ಪುತ್ರ ಭಾವನೆಯಿಂದ ನೋಡಬೇಕು, ಧರ್ಮಿಷ್ಠನಾಗಿರಬೇಕು. ಮತ್ತು ಧಾರ್ಮಿಕ ಭಾವನೆಯುಳ್ಳಂತಹ ರಾಜ ಹೇಗಿರ್ತಾನೋ ಅವನನ್ನೇ ಪ್ರಜೆಗಳು ಅನುಸರಿಸ್ತಾರೆ. ರಾಜ್ಞಿ ಧರ್ಮಿಣಿ ಧರ್ಮಿಷ್ಠಾಃ ಪಾಪೇ ಪಾಪರತಾ ಸದಾ ರಾಜಾನ ಮನುವರ್ತಂತೆ ಯಥಾ ರಾಜ ತಥಾ ಪ್ರಜಾಃ. ರಾಜನಾದವನು ಸತ್ಯನಿಷ್ಠನಾಗಿ ಧರ್ಮನಿಷ್ಠನಾಗಿದ್ದ ಅಂತಂದರೆ ಪ್ರಜೆಗಳು ಅವನನ್ನು ಅನುಸರಿಸ್ತಾರೆ. ರಾಜನೇ ಅದನ್ನೆಲ್ಲ ಬಿಟ್ಟ ಅಂತಂದರೆ ಪ್ರಜೆಗಳು ಅದೇ ರೀತಿಯಲ್ಲಿರ್ತಾರೆ. ಸಂಸ್ಕೃತ ಸಾಹಿತ್ಯದಲ್ಲಿ ಆದಿಕಾವ್ಯ ಅಂತ ಪ್ರಸಿದ್ಧವಾಗಿದೆ ರಾಮಾಯಣ. ಅದರ ನಾಯಕ ಶ್ರೀರಾಮನ ಗುಣ ಹೇಳ್ತಾರೆ. ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶಿ ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರುನಿಬರ್ಹಣಃ ಧರ್ಮಜ್ಞಃ ಸತ್ಯಸಂಧಶ್ಚ ಪ್ರಜಾನಾಂಚ ಹಿತೇರತಃ ಯಶಸ್ವಿ ಜ್ಞಾನಸಂಪನ್ನಃ ಶುಚಿರ್ವಶ್ಯಃ ಸಮಾಧಿಮಾನ್. ಶುಚಿ, ಅವನ ವ್ಯವಹಾರದಲ್ಲಿ ಶುಚಿಯಾಗಿರಬೇಕು. ವಶ್ಯಃ, ಇಂದ್ರಿಯ ನಿಗ್ರಹವುಳ್ಳವನಾಗಿರಬೇಕು. ಜ್ಞಾನಸಂಪನ್ನನಾಗಿರಬೇಕು, ಧರ್ಮಜ್ಞನಾಗಿರಬೇಕು, ಸತ್ಯಸಂಧನಾಗಿರಬೇಕು. ಈ ಎಲ್ಲ ಗುಣಗಳಿಂದಲೂ ಕೂಡಿದ್ದ ರಾಮ, ಹೌದು ತಾನೆ? ನಿಯತಾತ್ಮ, ಮಹಾವೀರ್ಯ ಅಂದರೆ ಮಹಾವೀರ್ಯವಂತ ಅವನು. ದ್ಯುತಿಮಾನ್ ಧೃತಿಮಾನ್, ಕಾಂತಿವಂತ ಮತ್ತು ಧೈರ್ಯವಂತ. ಹೀಗೆ ಎಲ್ಲ ಗುಣಗಳನ್ನು ಹೊಂದಿರುವಂತಹ ರಾಮ ಹೇಗಿದ್ದ? ಆದ್ದರಿಂದ ಆ ಜೊತೆಗೆ ಆ ರೀತಿಯ ರಾಜ್ಯಭಾರ ಅವನು ಮಾಡಿದ್ದರಿಂದ ತನ್ನನ್ನು ಸಂಪೂರ್ಣವಾಗಿ ನಗಣ್ಯವಾಗಿಸಿಕೊಂಡಿದ್ದ ಅಂತ ಅನ್ನೋದು ಸೀತೆಯನ್ನು ಪರಿತ್ಯಾಗ ಮಾಡಿದಾಗ ಎಲ್ರಿಗೂ ಅರ್ಥ ಆಗಿದೆ. ಸೀತೆಯನ್ನು ಪರಿತ್ಯಾಗ ಮಾಡಿದ್ದು ಮಾತ್ರವಲ್ಲ, ತಾನು ಅದೇ ರೀತಿಯಲ್ಲಿ ಜೀವನವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದ.
ಜೊತೆಗೆ ಬೇರೆಯ ಪತ್ನಿಯನ್ನು ಮಾಡ್ಕೊಳ್ಳಿಲ್ಲ. ರಾಜಾನೋ ಬಹುವಲ್ಲಭಾಹ ಅಂತ ಹೇಳ್ತಾರೆ. ಪತ್ನಿ ವ್ರತಸ್ಥನಾಗಿದ್ದ. ಯಾವ ಯಾವ ಗುಣದಲ್ಲಿ ನೋಡಿದ್ರೂ ಸಹ ರಾಮನ ಒಂದು ದೋಷವನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲ, ಆ ರೀತಿಯಲ್ಲಿದ್ದ. ಹಾಗಾಗಿ ರಾಮರಾಜ್ಯ ಅಂತ ಅನ್ನೋದು ಇಂದಿಗೂ ಸಹ ಪ್ರಸಿದ್ಧವಾಗಿದೆ. ಸಹಸ್ರಾರು ವರ್ಷಗಳ ನಂತರವೂ ಸಹ ಪ್ರಸಿದ್ಧವಾಗಿದೆ. ರಾಜನಾದವನು ಐಶ್ವರ್ಯದಿಂದ ಮತ್ತನಾಗಬಾರ್ದು ಅಂತ ಗರುಡ ಪುರಾಣ ಹೇಳುತ್ತೆ. ಅದರ ನಶ್ವರತೆಯನ್ನು ತಿಳಿದುಕೊಂಡಿರಬೇಕು. ಐಶ್ವರ್ಯ ಅಂತ ಅನ್ನೋದು ಯಾವಾಗಲೂ ಶಾಶ್ವತವಲ್ಲ ಅಂತ. ಪ್ರಜಾಹಿತವನ್ನು ಸಾಧಿಸೋದಕ್ಕೆ ಧರ್ಮ ಮಾರ್ಗದಲ್ಲಿಯೇ ಆಳ್ವಿಕೆಯನ್ನು ನಡೆಸಬೇಕು. ಸ್ವತಃ ದುರ್ಯೋಧನನಂತೆ ದುರಾಶಾಪೀಡಿತನಾಗ್ಬಿಟ್ರೆ ಪ್ರಜಾಹಿತವನ್ನು ಇನ್ನೇನೇ ಮಾಡ್ತಾನೆ. ಆದ್ದರಿಂದ ಐಶ್ವರ್ಯಕ್ಕಾಗಲಿ ಮತ್ತು ತನ್ನ ಸ್ವಾರ್ಥಕ್ಕಾಗಲಿ ರಾಜ್ಯವನ್ನು ಉಪಯೋಗಿಸಬಾರ್ದು. ಲಕ್ಷ್ಮೀ ಸ್ತೋಯ ತರಂಗಭಂಗ ಚಪಲ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ತೋಯ ತರಂಗಭಂಗ ಚಪಲ. ತೋಯ ಅಂತಂದರೆ ನೀರು. ನೀರಿನ ತರಂಗದಂತೆ ಚಪಲೆ ಚಂಚಲೆ ಲಕ್ಷ್ಮಿ, ಸ್ಥಿರಳಲ್ಲ ಅಂತ. ಭಾಸ ಹೇಳ್ತಾನೆ ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಅಂತ. ಅಂದರೆ ಚಕ್ರನೇಮಿ ಅದು ಹೇಗೆ ರಥದ ಚಕ್ರ ಒಂದು ಸರ್ತಿ ಮೇಲೆ ಹೋಗುತ್ತೆ, ಒಂದು ಸರ್ತಿ ಕೆಳಗೆ ಬರುತ್ತೆ. ಒಂದು ಸ್ಥಳನ ಗುರ್ತು ಮಾಡಿದರೆ ಅದು ಮೇಲೆ ಹೋಗೋದು ಕೆಳಗೆ ಬರೋದು ಆಗ್ತಾನೆ ಇರುತ್ತೆ. ಹಾಗೆ ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಅಂತ ಹೇಳ್ತಾನೆ. ಅಂದರೆ ಭಾಗ್ಯ ಪಂಕ್ತಿ ಅನ್ನೋದು ಅದು ಯಾವತ್ತೂ ನಿರಂತರವಾಗಿರೋದಿಲ್ಲ ಅಂತ. ಮತ್ತು ಬಾಣ ಹೇಳ್ತಾನೆ ಇಯಂ ಹಿ ಲಕ್ಷ್ಮೀ ಗಂಧರ್ವ ನಗರಲೇಖೇವ ಪಶ್ಯತೆಯವ ನಶ್ಯತಿ ಅಂತ ಬಾಣ ಹೇಳ್ತಾನೆ. ಹಾಗಾಗಿ ಈ ಲಕ್ಷ್ಮಿಯ ಚಂಚಲತೆಯನ್ನು ಎಲ್ಲರೂ ವರ್ಣಿಸಿದ್ದಾರೆ. ಲಕ್ಷ್ಮಿಯ ಅನುಗ್ರಹದಿಂದ ರಾಜರುಗಳು ಹೇಗೆ ವರ್ತನೆ ಮಾಡ್ತಾರೆ ಅಂತ ಅನ್ನೋದನ್ನು ಇನ್ನೂ ಚೆನ್ನಾಗಿ ವರ್ಣಿಸಿದ್ದಾನೆ ಬಾಣ. ಹೀಗೆ ಈ ಎಲ್ಲವನ್ನೂ ತಿಳಿದುಕೊಂಡು ರಾಜನಾದವನು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಅಂತ ಹೇಳುತ್ತೆ ಗರುಡ ಪುರಾಣ. ಪ್ರಜಾ ಪಾಲಯಿತು ಶಕ್ತಃ ಪಾರ್ಥಿವೋ ವಿಜಿತೇಂದ್ರಿಯ ಐಶ್ವರ್ಯಂ ಅಧ್ರುವಂ ಪ್ರಾಪ್ಯ ರಾಜ ಧರ್ಮೇ ಮತಿಂ ನಯೇತ್. ಆದ್ದರಿಂದ ರಾಜನಾದವನು ಐಶ್ವರ್ಯ ನಶ್ವರ ಅಂತ ಅನ್ನೋದನ್ನು ತಿಳಿದುಕೊಂಡು ಧರ್ಮದಲ್ಲಿ ಅವನು ರಾಜ್ಯಭಾರ ಮಾಡಬೇಕು. ಕ್ಷಣೇನ ವಿಭವೋ ನಶ್ಯೇತ್ ರಾಜ ಧರ್ಮೇ ಮತಿಂ ನಯೇತ್. ಒಂದು ಕ್ಷಣದಲ್ಲಿ ವಿಭವ ನಾಶ ಆಗಿಬಿಡಬಹುದು. ಆದ್ದರಿಂದ ಅವನ ಮನಸ್ಸನ್ನು ಧರ್ಮ ಮಾರ್ಗದಲ್ಲಿ ಇಟ್ಕೊಳ್ಬೇಕು ಅಂತ. ರಾಜ ಧರ್ಮ ಮಾರ್ಗಿ ಆದರೆ ಮಾತ್ರ ಸಾಲದು. ಪ್ರಜೆಗಳನ್ನು ತನ್ನ ರಾಜ್ಯವನ್ನು ಶತ್ರುಗಳಿಂದ ರಕ್ಷಿಸೋದಕ್ಕೆ ಸಮರ್ಥನೂ ಇರಬೇಕು. ಬರೀ ಪ್ರಾಮಾಣಿಕತೆ ಒಂದೇ ಇದ್ದುಬಿಟ್ರೆ ಸಾಕಾ? ಇಲ್ಲ, ಸಾಮರ್ಥ್ಯವೂ ಇರಬೇಕು. ಆದ್ದರಿಂದ ಈ ಸಾಮರ್ಥ್ಯವನ್ನು ಅವನು ಹೇಗೆ ಪಡ್ಕೊಳ್ಬೇಕು? ಒಂದು ಪಕ್ಷ ರಾಜ ಅಜ್ಞನೇ ಆಗಿಬಿಟ್ಟ ಅಂತಂದರೆ ಬೇಲಿಯ ಎದ್ದು ಹೊಲ ಮೇಯ್ದಂಗೆ ರಕ್ಷಕರೇ ಭಕ್ಷಕರಾಗಿ ಬಿಡ್ತಾರೆ. ರಾಜ್ಯ ಅಂತ ಅನ್ನೋದು ಪರರ ಸೊತ್ತಾಗುತ್ತೆ. ಆದ್ದರಿಂದ ಅವನು ಏನು ಮಾಡಬೇಕು? ಅವನಿಗೆ ಹೇಗೆ ಈ ಸಾಮರ್ಥ್ಯ ಬರುತ್ತೆ ಅಂದರೆ ಶಾಸ್ತ್ರಜ್ಞಾನ ಬೇಕು. ಶಾಸ್ತ್ರಜ್ಞಾನ ತುಂಬ ಮಹತ್ವದ್ದು. ವಿದ್ಯಾಭ್ಯಾಸ ಅದು ಇದರಲ್ಲಿ ತ್ರಯಿ ಅಂತ ಹೇಳ್ತಾರೆ. ತ್ರಯಿ ವಾರ್ತಾ ದಂಡನೀತಿ. ತ್ರಯಿ ಅಂದರೆ ವೇದಜ್ಞನಾಗಿರಬೇಕು ರಾಜನಾದವನು. ವಾರ್ತಾ ದಂಡನೀತಿ ಅಂತಂದರೆ ಈ ರಾಜ್ಯನಿಗೆ ಸಂಬಂಧಪಟ್ಟದ್ದು. ಹೀಗೆ ಈ ಮೂರು ವಿಷಯಗಳನ್ನು ರಾಜನಾದವನು ತಿಳಿದುಕೊಂಡಿರಬೇಕು. ವೇದಜ್ಞಾನವು ರಾಜನ ಧರ್ಮಜ್ಞತೆಗೆ ಅನುಕೂಲವಾಗುತ್ತೆ. ದಂಡನೀತಿ ಅಂತನ್ನೋದು ಅವನ ಅರ್ಥಶಾಸ್ತ್ರದ ಜ್ಞಾನಕ್ಕೆ ಉಪಯೋಗಿ ಆಗುತ್ತೆ. ತರ್ಕವಿದ್ಯೆ ಯುಕ್ತಾಯುಕ್ತ ವಿವೇಕದಿಂದ ನ್ಯಾಯ ಸತ್ಯಗಳನ್ನು ತೀರ್ಮಾನ ಮಾಡೋದಕ್ಕೆ ಸಂಸ್ಥಾಪಿಸೋದಕ್ಕೆ ಬೇಕಾದಂತಹ ಸಾಧನವಾಗುತ್ತೆ. ಶಾಸ್ತ್ರಜ್ಞಾನವಿಲ್ಲದಂತಹ ರಾಜ ಒಬ್ಬ ಅಂಧನಂತೆ ಅಂಥೇಳಿ ವರ್ಣಿಸಿದೆ. ಲಂಘಯೇತ್ ಶಾಸ್ತ್ರಯುಕ್ತಾನಿ ಹೇತುಯುಕ್ತಾನಿ ಯಾನಿ ಚ ಸಹಿ ನಶ್ಯತಿ ವೈ ರಾಜ ಇಹಲೋಕೆ ಪರತ್ರ ಚ. ಯಾರಿಗೆ ಈ ಶಾಸ್ತ್ರಜ್ಞಾನ ಅಂತ ಅನ್ನೋದು ಇರೋಲ್ವೋ, ಯಾವ ರಾಜನಿಗೆ ಇರೋದಿಲ್ವೋ, ಅವನ ರಾಜ್ಯ ಬಹುಬೇಗ ನಾಶವಾಗುತ್ತೆ ಅಂತ ಹೇಳ್ತಾರೆ. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಆನ್ವೀಕ್ಷಿಕೆ ವಿದ್ಯೆಯ ಮಹತ್ವವನ್ನು ಹೀಗೆ ಹೇಳ್ತಾರೆ. ಪ್ರದೀಪ ಸರ್ವವಿದ್ಯಾನಾಂ ಉಪಾಯ ಸರ್ವಕರ್ಮಣಾಂ ಆಶ್ರಯ ಸರ್ವಧರ್ಮಾಣಾಂ ಶಶ್ವದ ಆನ್ವೀಕ್ಷಕಿ ಮತ. ಹೀಗೆ ಇನ್ನೂ ಒಂದು ಉದಾಹರಣೆಯನ್ನು ಹೇಳಬೇಕು ಅಂತಂದರೆ, ಆಗಮ ದೀಪದೃಷ್ಟೇನ ಖಲ್ವಧ್ವನ ಸುಖೇನ ವರ್ತತೆ ಲೋಕಯಾತ್ರ ದಿವ್ಯಂ ಹಿ ಚಕ್ಷುರ್ಭೂತ ಭವದ್ ಭವಿಷ್ಯತ್ಸು ಶಾಸ್ತ್ರಂ ನಾಮ ಅಪ್ರತಿಹತ ವೃತ್ತಿ ಅಂತ ದಂಡಿ ಹೇಳ್ತಾನೆ ದಶಕುಮಾರ ಚರಿತೆಯ ಗ್ರಂಥದಲ್ಲಿ. ಆನಂತರ ಕಾರ್ಯಾಧ್ಯಕ್ಷರ ನಿಯುಕ್ತಿ ಹೇಗಾಗಬೇಕು? ಪ್ರಜೆಗಳನ್ನು ರಕ್ಷಿಸಬೇಕು, ತಾನು ಸಮರ್ಥನಾಗಿರಬೇಕು. ತಾನು ಸಮರ್ಥನಾಗಿರೋದಕ್ಕೋಸ್ಕರ ಶಾಸ್ತ್ರಜ್ಞಾನವನ್ನು ಅವನು ಗಳಿಸ್ಕೊಂಡಿರಬೇಕು. ಇದೆಲ್ಲ ಆದರೂ ಸಹ ಅವನು ಒಳ್ಳೆಯ ಅಧಿಕಾರಿಗಳನ್ನು ಸರಿಯಾದಂತಹ ಸ್ಥಾನದಲ್ಲಿ ಯೋಜಿಸಲಿಲ್ಲ ಅಥವಾ ನೇಮಕ ಮಾಡಲಿಲ್ಲ ಅಂತಂದರೆ ಅದು ಅವನಿಗೆ ತೊಂದರೆ ಆಗುತ್ತೆ. ಅವನು ಯೋಗ್ಯನಾದರೂ, ಪ್ರಜೆಗಳು ಪ್ರಜಾಹಿತನಾಗಿದ್ದರೂ ಸಹ ಅವನಿಂದ ನಿಯುಕ್ತರಾದಂತಹ ಅಧಿಕಾರಿಗಳು ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ. ಸಮಸ್ತ ಸ್ಮೃತಿಶಾಸ್ತ್ರಜ್ಞ ಪಂಡಿತೋಥ ಜಿತೇಂದ್ರಿಯ ಶೌರ್ಯಂ ವೀರ್ಯಗುಣೋಪೇತೋ ಧರ್ಮಾಧ್ಯಕ್ಷೋ ವಿಧೀಯತೆ. ಧರ್ಮಾಧ್ಯಕ್ಷ, ಕಾರ್ಯಾಧ್ಯಕ್ಷ, ಸೇನಾಧ್ಯಕ್ಷ ಇತ್ಯಾದಿ ಬೇರೆ ಬೇರೆ ಜವಾಬ್ದಾರಿಗಳಿರ್ತಿದ್ವು, ಅಧಿಕಾರಿಗಳಿರ್ತಿದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ ಸಮಸ್ತ ಸ್ಮೃತಿಶಾಸ್ತ್ರಜ್ಞ.
ಸಮಸ್ತ ಸ್ಮೃತಿಗಳನ್ನು ತಿಳಿದವನಾಗಿರಬೇಕು ಧರ್ಮಾಧ್ಯಕ್ಷನಾದವನು. ಯಾಕೆ ಅಂತಂದರೆ ಯಾವುದೇ ನ್ಯಾಯ ನಿರ್ಣಯ ಮಾಡಬೇಕಾದ್ರೆ ಬೇರೆ ಶಾಸ್ತ್ರಕ್ಕಿಂತನೂ ಸ್ಮೃತಿಶಾಸ್ತ್ರ ಆಧಾರವಾಗಿರುತ್ತೆ ಅದಕ್ಕೆ. ಆದ್ದರಿಂದ ಸ್ಮೃತಿಶಾಸ್ತ್ರಜ್ಞನಾಗಿರಬೇಕು. ಪಂಡಿತೋಥ ಜಿತೇಂದ್ರಿಯ, ಪಂಡಿತನಾಗಿರಬೇಕು ಮತ್ತು ಜಿತೇಂದ್ರಿಯನಾಗಿರಬೇಕು. ಈಗಾಗಲೇ ಹೇಳಿದರು ನಾಲಿಗೆಯ ಬಗ್ಗೆ ಒಂದು ವಿಚಾರವನ್ನು ನಟೇಶ್ ಅವರು ಅಲ್ವಾ. ಹಾಗಾಗಿ ಜಿತೇಂದ್ರಿಯತ್ವ ಇರಲಿಲ್ಲ ಅಂತಂದರೆ ಅದೇ ಆಸೆಗೆ ನಮ್ಮನ್ನು ಕೊಂಡೊಯ್ಯುತ್ತೆ, ಆಸೆಯೇ ತಪ್ಪು ಮಾರ್ಗಕ್ಕೆ ಹೋಗೋದಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಜಿತೇಂದ್ರಿಯನಾಗಿರಬೇಕು. ಶೌರ್ಯ ವೀರ್ಯ ಗುಣೋಪೇತೋ ಧರ್ಮಾಧ್ಯಕ್ಷೋ ವಿಧೀಯತೆ. ಶೌರ್ಯವಂತನಾಗಿರಬೇಕು, ವೀರ್ಯ ಗುಣವುಳ್ಳವನ ಆಗಿರಬೇಕು. ಹಾಗಿದ್ದವನನ್ನು ಧರ್ಮಾಧ್ಯಕ್ಷನಾಗಿ ನೇಮಿಸಬೇಕು ಅಂತ. ರೂಪವಾನ್ ಕುಲಶೀಲ ಗುಣೋಪೇತಃ ಸತ್ಯಧರ್ಮಪರಾಯಣ ರೂಪವಾನ್ ಸುಪ್ರಸನ್ನಶ್ಚ ಕೋಶಾಧ್ಯಕ್ಷೋ ವಿಧೀಯತೆ. ಕೋಶಾಧ್ಯಕ್ಷ ಅವನು ಧನದ ಲೆಕ್ಕಾಚಾರವನ್ನೆಲ್ಲ ಮಾಡುವಂಥವನು, ಅವನು ಧನ ಸಂಗ್ರಹಣೆ ಮಾಡಿದಂತಹ ಧನವನ್ನು ಸರಿಯಾಗಿ ಜೋಪಾನ ಮಾಡುವಂಥವನು ಅವನು. ಹಾಗಾಗಿ ಅವನು ಎಂಥವನಾಗಿರಬೇಕು ಅಂದರೆ ಕುಲಶೀಲ ಗುಣೋಪೇತಃ, ಸತ್ಕುಲ ಪ್ರಸೂತನಾಗಿರಬೇಕು, ಒಳ್ಳೆಯ ಶೀಲವಂತನು ಗುಣವಂತನೂ ಆಗಿರಬೇಕು, ಸತ್ಯಧರ್ಮ ಪರಾಯಣನಾಗಿರಬೇಕು ಮತ್ತು ಪ್ರಸನ್ನಚಿತ್ತನಾಗಿರಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಯಾವುದಾದ್ರೂ ಒಂದು ಆ ಪ್ರಸನ್ನಚಿತ್ತ ಇರಲಿಲ್ಲ ಅಂತಂದರೆ ಕೆಲಸದಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ನಡೆಯೋದಿಲ್ಲ, ಯಾವುದಾದ್ರೂ ತಪ್ಪುಗಳು ಪ್ರಮಾದಗಳು ಸಂಭವಿಸಬಹುದು ಅನ್ನುವ ಉದ್ದೇಶ ಇರಬಹುದು. ಹೀಗೆ ಮತ್ತೆ ಸೇನಾಪತಿಯಾಗಿ ನೇಮಕಗೊಳ್ಳುವಂಥವನು ಎಂಥವನಿರಬೇಕು? ಮೂಲ್ಯ ರೂಪ ಪರೀಕ್ಷಾಕೃತ್, ಅವನು ಸರಿಯಾಗಿ ಪರೀಕ್ಷೆ ಮಾಡಿ. ಯಾಕೆಂದರೆ ಅತಿಯಾದಂತಹ ಮಹತ್ವದ್ದು ಅಂತಂದರೆ ಒಂದು ರಾಷ್ಟ್ರದ ರಕ್ಷಣೆ ಅಂತಂದರೆ ಸೇನಾಧಿಕಾರಿಗಳ ಸೈನಿಕರ ಕೈಯಲ್ಲಿರುತ್ತೆ. ಹಾಗಾಗಿ ಅವರನ್ನು ಸರಿಯಾಗಿ ಪರೀಕ್ಷೆ ಮಾಡಬೇಕು. ಯಾಕೆ ರತ್ನ ಪರೀಕ್ಷೆಯನ್ನು ಮಾಡುವಂತೆ ಪರೀಕ್ಷೆ ಮಾಡಬೇಕು. ಬಲಾಬಲ ಪರಿಜ್ಞಾತ ಸೇನಾಧ್ಯಕ್ಷೋ ವಿಧೀಯತೆ, ಅವನು ಬಲಾಬಲಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಮುಂದೆ ರಾಜನಿಂದ ನೇಮಕ ಮಾಡಿದಂತಹ ಅಧಿಕಾರಿಗಳು ಸೋಮಾರಿಗಳಾಗಿದ್ದರೆ ಶೀಘ್ರವೇ ಅವರನ್ನು ತೆಗೆದು ಹಾಕಿಬಿಡಬೇಕು. ಅಲ್ಲದೆ ಅಧಿಕಾರಿಗಳ ಕಾರ್ಯಗಳನ್ನು ರಾಜ ಪ್ರತಿನಿತ್ಯವೂ ನೋಡ್ತಾ ಇರಬೇಕು. ಹಾಗಿಲ್ಲ ಅಂತಂದರೆ ಅವನು ಎಷ್ಟೇ ಒಳ್ಳೆಯ ರೀತಿಯಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದರೂ ಸಹ ಸರಿಯಾದಂತಹ ಅಧಿಕಾರಿಗಳಿಲ್ಲದಿದ್ದರೆ ಅದು ಕಾರ್ಯ ಸಮರ್ಪಕವಾಗೋದಿಲ್ಲ. ಗುಣವಂತಂ ನಿಯುಂಜೀತ ಗುಣಹೀನಂ ವಿವರ್ಜಯೇತ್ ಸದ್ಭಿರಾಸೀತ ಸತತಂ ಸದ್ಭಿಃ ಕುರ್ವೀತ ಸಂಗತಿಂ ಸದ್ಭಿರ್ವಿವಾದಂ ಮೈತ್ರೀಂ ಚ ನಾಸದ್ಭಿಃ ಕಿಂಚಿದಾಚರೇತ್. ಸಜ್ಜನರ ಸಹವಾಸವೇ ಇರಬೇಕು ಮತ್ತು ಸರಿಯಾದ ಕೆಲಸದಲ್ಲಿ ಗುಣವಂತಂ ನಿಯುಂಜೀತ, ಗುಣವಂತರಾದವರನ್ನು ನಿಯೋಜಿಸಬೇಕು ಅಂಥೇಳಿ ಗರುಡ ಪುರಾಣದಲ್ಲಿ ಹೇಳಿದೆ. ಪಂಡಿತೈಶ್ಚ ವಿನೀತೈಶ್ಚ ಧರ್ಮಜ್ಞೈ ಸತ್ಯವಾದಿಭಿಃ ಬಂಧನಸ್ಥೋಪಿ ತಿಷ್ಠೇಚ್ಚ ನತು ರಾಜ್ಯ ಖಲೈ ಸಹ. ಬಂಧನದಲ್ಲಿದ್ದರೂ ಅಡ್ಡಿ ಇಲ್ಲ, ಆದರೆ ದುಷ್ಟರೊಂದಿಗೆ ರಾಜ್ಯದಲ್ಲಿ ವಾಸ ಮಾಡಬಾರ್ದು ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ. ಒಂದು ಪಕ್ಷ ರಾಜ ಮೂರ್ಖರನ್ನು ಅಧಿಕಾರಿಗಳಾಗಿ ನೇಮಿಸಿದ್ರೆ ಏನಾಗುತ್ತೆ? ಅರ್ಥಶಾಸ್ತ್ರದೊಂದಿಗೆ ಅಪಕೀರ್ತಿನೂ ಬರುತ್ತೆ, ಅರ್ಥನಾಶ ಆಗುತ್ತೆ. ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಹಣವನ್ನು ವಿನಿಯೋಗ ಮಾಡಿರ್ತಾನೆ, ಆ ಕೆಲಸವೂ ಆಗೋದಿಲ್ಲ, ಅರ್ಥವೂ ನಾಶ ಆಗುತ್ತೆ, ಜೊತೆಗೆ ಅಯಶಸ್ಸು ಸಹ ಬರುತ್ತೆ. ಆದ್ದರಿಂದ ಧರ್ಮಾರ್ಥ ಕಾಮವನ್ನು ಅವನು ಸಾಧಿಸಬೇಕು ಅಂತಾದರೆ ಪ್ರಾಜ್ಞರಾದವರನ್ನು ನೇಮಿಸಬೇಕು. ಮೂರ್ಖಾನ್ ನ ನಿಯೋಜಯೇದ್ ಯಸ್ತು ತ್ರಯೋಪ್ಯೇತೆ ಮಹೀಪತೆ ಆಯಶ್ಚಾರ್ಥನಾಶಶ್ಚ ನರಕೆ ನೈವಪಾತನಂ. ಹೀಗೆ ಮತ್ತೆ ಇನ್ನೂ ಭೃತ್ಯರ ಕಾರ್ಯಗಳನ್ನು, ಇನ್ನೂ ಅನೇಕ ವಿಷಯಗಳನ್ನು ಇಲ್ಲಿ ಹೇಳಲಾಗಿದೆ. ಮತ್ತು ದಂಡ ಅಂತನ್ನೋದು ದಂಡಿಸುವಂತಹ ಮತ್ತು ಶಿಕ್ಷಿಸುವಂತಹ ಅಧಿಕಾರ ಶಾಸನಗಳ ವಿಷಯವನ್ನು ಹೇಳುತ್ತೆ. ರಾಜಶಾಸನಗಳನ್ನು ಯಾರು ಮೀರ್ತಾರೋ ಅವರನ್ನು ಬಲಪ್ರಯೋಗದಿಂದಲಾದರೂ ಅಂಕೆಯಲ್ಲಿ ಇಡಬೇಕು, ಅದು ರಾಜನ ಕರ್ತವ್ಯ. ಆದರೆ ರಾಜ ಉಗ್ರದಂಡನೂ ಆಗಿರಬಾರ್ದು, ಶಿಥಿಲದಂಡನೂ ಆಗಿರಬಾರ್ದು. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಇದು ಅವನ ಧ್ಯೇಯವಾಗಿರಬೇಕು. ನಿರಪರಾಧಿಗಳಿಂದ ಪ್ರಜೆಗಳು ತಮಗೆ ಧರ್ಮಬದ್ಧವಾಗಿ ದೊರೆತ ವಿತ್ತವನ್ನು, ಆಸ್ತಿಪಾಸ್ತಿಗಳನ್ನು ನಿರಾತಂಕವಾಗಿ ಅನುಭವಿಸಲು ರಾಜಶಾಸನ ಅವಕಾಶ ಕೊಡಬೇಕು. ಅಂದರೆ ಯಾರು ಧರ್ಮ ಮಾರ್ಗದಲ್ಲಿ ಸಂಪತ್ತನ್ನು ಗಳಿಸಿರ್ತಾರೋ, ಕಷ್ಟಪಟ್ಟು ಕೆಲಸ ಮಾಡಿರ್ತಾರೋ ಅವರಿಗೆ ಅದನ್ನು ಅನುಭವಿಸುವಂತಹ ಅವಕಾಶವನ್ನು ರಾಜ ಕೊಡಬೇಕು. ಅದಕ್ಕೆ ಹೊರತು ಅವನು ಅದನ್ನೆಲ್ಲ ವಶಪಡಿಸ್ಕೊಳ್ಳೋದು ಮತ್ತೊಂದು ಮಾಡಬಾರ್ದು ಅನ್ನೋದಕ್ಕೆ. ಶಾಸನಕ್ಕೆ ವಿರುದ್ಧವಾಗಿ ವರ್ತಿಸುವಂಥವರೆಲ್ಲರೂ ಸಮಾಜಘಾತಕರೇ ಆಗಿರ್ತಾರೆ. ಅವರ ತಪ್ಪಿಗೆ ಶಿಕ್ಷೆಯನ್ನು ಕೊಡೋದಕ್ಕೆ ರಾಜ ಸದಾ ಜಾಗೃತನಾಗಿರಬೇಕು. ತಸ್ಕರಸ್ಯ ವಧೋ ದಂಡ, ಕಳ್ಳನಿಗೆ ಯಾವ ರೀತಿಯಾದ ದಂಡ? ವಧೆಯೇ ದಂಡ. ತಸ್ಕರನಿಗೆ ಅಂದರೆ ತಸ್ಕರ ಅಂದರೆ ಕಳ್ಳನಿಗೆ ವಧೆಯನ್ನು ಮಾಡದ ಅಂತಂದರೆ ಆಗ ಯಾರೂ ಕಳ್ಳತನಕ್ಕೆ ಮುಂದಾಗೋದಿಲ್ಲ. ಇಲ್ಲ ಅಂತಂದರೆ ಎಲ್ಲೆಲ್ಲಿ ಅವಕಾಶ ಇರುತ್ತೋ ಅಲ್ಲಲ್ಲಿ ಈ ಕಳ್ಳತನ ಅಂತ ಅನ್ನೋದು ನಡೆದು ಹೋಗ್ತಾನೇ ಇರುತ್ತೆ. ಕುಮಿತ್ರಸ್ಯ ಅಲ್ಪ ಭಾಷಣಂ, ಯಾರು ಕೆಟ್ಟ ಸ್ನೇಹ ಇರ್ತಾ ಇರ್ತಾನೋ
ಅವನಿಗೆ ಅಲ್ಪಭಾಷಣೆಯೇ ಸರಿಯಾದಂತಹ ಮದ್ದು, ಅದು ಸರಿಯಾದಂತಹ ದಂಡ. ಪೃಥಕ್ಷಯ್ಯಾತು ನಾರೀಣಾಂ ಬ್ರಾಹ್ಮಣಸ್ಯ ಅನಿಮಂತ್ರಣಂ. ಬ್ರಾಹ್ಮಣನಿಗೆ ನಿಮಂತ್ರಣವಿಲ್ಲ ಯಾವುದಾದ್ರೂ ಒಂದು ಯಾವುದು ಭೋಜನಕೂಟಕ್ಕೋ ಮತ್ತೊಂದಕ್ಕೋ ಅಥವಾ ಯಾವ ಯಜ್ಞಯಾಗಾದಿಗಳೋ ಅವುಗಳಿಗೆ ನಿಮಂತ್ರಣ ಇಲ್ಲ ಅಂತಂದರೆ ಅವನಿಗೆ ತುಂಬ ದುಃಖವಾಗುತ್ತೆ. ಅದೇ ಅವನಿಗೆ ದಂಡ. ದುರ್ಜನ ಶಿಲ್ಪಿನೋ ದಾಸಾಹ ದುಷ್ಟಾಶ್ಚ ಪಟಹಾಸ್ತ್ರೀಯ ತಾಡಿತಾ ಮಾರ್ಧವಮ್ಯಾಂತಿ ನತೆ ಸತ್ಕಾರ ಭಾಜನಂ. ಯಾರು ಆಗಿರ್ತಾರೋ ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕು, ಅವರಿಗೆ ಸತ್ಕಾರವನ್ನು ಮಾಡಬಾರ್ದು ಅನ್ನೋದನ್ನು ಸಂಗ್ರಹವಾಗಿ ಹೇಳ್ಬೋದು. ಮತ್ತು ಶತ್ರು ನಿಗ್ರಹ ಹೇಗೆ ಮಾಡಬೇಕು? ಕಾಲೇನ ರಿಪುಣಾ ಸಂಧಿಹಿ ಕಾಲೇ ಮಿತ್ರೇಣ ವಿಗ್ರಹ ಕಾರ್ಯಕಾರಣಮಾಶ್ರಿತ್ಯ ಕಾಲಂ ಕ್ಷಿಪತಿ ಪಂಡಿತ. ಶತ್ರುಗಳು ಬಲಿಷ್ಠರಾಗಿದ್ದರೆ ಅವರನ್ನು ಎದುರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಥವಾ ಅವ್ರು ಯುದ್ಧ ಮಾಡಿ ಸೋತು ಹೋಗಬೇಕಾಗುತ್ತೆ. ಆದ್ದರಿಂದ ಏನಾದರೂ ಮಾಡಿ ಅವನು ಸಂಧಿಯನ್ನು ಮಾಡಿಕೊಳ್ಬೇಕು. ಕಾಲಾನಂತರದಲ್ಲಿ ಷಣ್ಮಾಸ ನಂತರವೋ ಅಥವಾ ವರ್ಷ ನಂತರವೋ ಅವನ ಸಾಮರ್ಥ್ಯವನ್ನು ಪಡೆದುಕೊಂಡ ನಂತರ ಶತ್ರುವನ್ನು ಎದುರಿಸೋದಕ್ಕೆ ಸಿದ್ಧನಾಗಬಹುದು. ಆದ್ದರಿಂದ ಈ ಮಹಾಭಾರತದಲ್ಲಿ ಒಂದು ಸಂದರ್ಭ ಬರುತ್ತೆ. ಭೀಷ್ಮ ಶರಮಂಚದಲ್ಲಿ ಮಲಗಿದ್ದಾನೆ. ಕೃಷ್ಣನಿಗೆ ಒಂದು ರೀತಿಯಲ್ಲಿ ದುಃಖ ಆಗುತ್ತೆ. ಅವನು ಚಿಂತಾಕ್ರಾಂತನಾಗಿ ಕುಳಿತು ಬಿಟ್ಟಿದ್ದಾನೆ. ಧರ್ಮರಾಜ ಕೃಷ್ಣನ ಹತ್ರ ಬರ್ತಾನೆ, ಯಾವತ್ತೂ ನಿನ್ನನ್ನು ಈ ರೀತಿಯಲ್ಲಿ ನೋಡಿಲ್ಲ, ಇದಕ್ಕೆ ಕಾರಣ ಏನು ಅಂತ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ನೋಡಪ್ಪ, ಭೀಷ್ಮ ಇನ್ನು ಮರಣ ಸನ್ನಿಹಿತನಾಗ್ತಾ ಇದ್ದಾನೆ. ಹಾಗಿರಬೇಕಾದ್ರೆ ಅವನು ತುಂಬ ಒಳ್ಳೆಯ ರಾಜನೀತಿ ಶಾಸ್ತ್ರಜ್ಞ. ಅವನ ಮಾರ್ಗದರ್ಶನ ನಿಮಗೆ ತಪ್ಪು ಹೋಗ್ಬಿಡುತ್ತಲ್ಲ, ಮುಂದೆ ನಿಮಗೆ ಅವರ ಮಾರ್ಗದರ್ಶನ ಸಿಕ್ಕೋದಿಲ್ವಲ್ಲ ಅಂತನ್ನುವಂತಹ ಬೇಜಾರಿದೆ ಅಂತ ಹೇಳ್ತಾನೆ. ಆನಂತರ ಧರ್ಮರಾಜನನ್ನು ಕರೆದುಕೊಂಡು ಭೀಷ್ಮರ ಹತ್ರ ಹೋಗ್ತಾನೆ ಕೃಷ್ಣ, ಅವನಿಗೆ ರಾಜಧರ್ಮವನ್ನು ಉಪದೇಶಿಸು ಅಂತ. ಆ ಸಂದರ್ಭದಲ್ಲಿ ಒಂದು ಈ ಪ್ರಸ್ತುತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತು ಬರುತ್ತೆ. ಷಾಡ್ಗುಣ್ಯ ಗುಣದೋಷಾಂಶ ನಿತ್ಯಂ ಬುದ್ಧ್ವಾವಲೋಕಯೇತ್. 6 ವಿಚಾರಗಳನ್ನು ಪ್ರತಿನಿತ್ಯವೂ ಅವರು ರಾಜರಾದವರು ಮನನ ಮಾಡ್ತಾ ಇರಬೇಕು, ಅಂದರೆ ಪರಿಶೀಲಿಸ್ತಾ ಇರಬೇಕು ಅಂತ. ಏನಂದರೆ ಸಂಧಿ, ವಿಗ್ರಹ, ಯಾನ, ಆಸನ, ದ್ವೈಧೀಭಾವ, ಸಮಾಶ್ರಯ ಅಥವಾ ಸಂಶ್ರಯ, ಈ 6 ವಿಷಯಗಳ ಬಗ್ಗೆ ರಾಜನಾದವನಿಗೆ ಜ್ಞಾನ ಇರಬೇಕು. ಶತ್ರುವಿನ ಜೊತೆಯಲ್ಲಿ 3ನೇಯವನಾದಂತಹ ರಾಜನೊಡನೆ ತಾತ್ಕಾಲಿಕ ರಕ್ಷಣೆಗಾಗಿ ಅಥವಾ ಕಾಲಾಂತರದ ಲಾಭಕ್ಕಾಗಿ, ಸದ್ಯದ ಸ್ಥಿತಿಯಲ್ಲಿ ರಕ್ಷಣೆ ಬೇಕಾಗಿರಬಹುದು ಅಥವಾ ಮುಂದೆ ಯಾವುದಾದ್ರೂ ಲಾಭಕ್ಕೆ ಹೊಂದಾಣಿಕೆ ಇರಬಹುದು, ಹಾಗೆ ಮಾಡಿಕೊಳ್ಳುವುದು ಸಂಧಿ ಅಂತ ಅನ್ನಿಸ್ಕೊಳ್ಳುತ್ತೆ. ಶತ್ರು ಬಲಹೀನ ಅಂತಂದಾಗ ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಅವನು ಬಲಹೀನ ಆಗಿಬಿಟ್ರೆ, ಶತ್ರು ಬಲಹೀನ ಆದರೆ ತಾನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಳ್ಬಹುದು ಅಲ್ವಾ, ಅದಕ್ಕೇನೂ ತೊಂದರೆ ಇಲ್ಲ. ಅದಕ್ಕೆ ವಿಗ್ರಹ ಅಂತ ಹೇಳ್ತಾರೆ. ತಾನು ದುರ್ಬಲನಾಗಿದ್ದರೂ ಮಿತ್ರರಾಜನೊಡನೆ ಶತ್ರುವನ್ನು ಎದುರಿಸುವುದು ಯಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಒಂದು ಪಕ್ಷ ತನಗೊಬ್ಬನಿಗೆ ಶತ್ರುವನ್ನು ಎದುರಿಸೋದು ಸಾಧ್ಯ ಇಲ್ಲ, ಆಗ ಮಿತ್ರನ ಸಹಾಯವನ್ನು ತೆಗೆದುಕೊಂಡು ಅವನು ಶತ್ರುರಾಜನ ಮೇಲೆ ಹೋಗ್ಬೋದು, ಅದನ್ನು ಯಾನ ಅಂತ ಅನ್ನಿಸ್ಕೊಳ್ಳುತ್ತೆ. ತಾನು ದುರ್ಬಲನಿರಲಿ ಅಥವಾ ಬಲಿಷ್ಠನೇ ಇರಲಿ, ಸ್ವಕಾರ್ಯ ಸಿದ್ಧಿಗೋಸ್ಕರ ವೈರಿಯ ವಿರುದ್ಧವಾಗಿ ಯಾವುದಾದ್ರೂ ಒಂದು ನೆಲೆಯನ್ನು ಆಕ್ರಮಿಸುವುದು ಆಸನ. ಮತ್ತು ತನ್ನ ಕಾರ್ಯಸಿದ್ಧಿಗೋಸ್ಕರ ಸೈನ್ಯವನ್ನು 2 ಭಾಗ ಮಾಡಿ, ಅಂದರೆ ಒಂದು ರಾಜಧಾನಿಯ ರಕ್ಷಣೆಗೆ, ಇನ್ನೊಂದು ಯುದ್ಧಕ್ಕೆ, ಹೀಗೆ ಅವನು ಚಿಂತನೆ ಮಾಡುವುದು, ಅದನ್ನು ದ್ವೈಧೀಭಾವ ಅಂತ ಹೇಳ್ತಾರೆ. ವೈರಿಗಳಿಂದ ತೊಂದರೆ ಏನಾದರೂ ಬಂತು ಅಂದರೆ ದುರ್ಬಲ ರಾಜನು ಪ್ರಬಲ ರಾಜನನ್ನು ಆಶ್ರಯಿಸಿ ಹೋಗೋದಕ್ಕೆ ಸಮಾಶ್ರಯ ಅಂತ ಹೇಳ್ತಾರೆ. ಈ 6 ವಿಚಾರಗಳನ್ನು ರಾಜ ಹೇಗೆ ತಿಳ್ಕೊಳ್ಬೇಕು? ಗೂಢಚಾರರ ಜೊತೆಯಲ್ಲಿ ತಿಳಿದುಕೊಳ್ಬೋದು. ಸಮಾಲೋಚನೆ ಮಾಡುವುದರ ಮೂಲಕ ಪ್ರತಿನಿತ್ಯವೂ ಈ ವಿಷಯಗಳನ್ನು ಪರಿಶೀಲಿಸ್ತಾ ಇರಬೇಕು, ಅಂದರೆ ಅವನು ಜಾಗರೂಕನಾಗಿರಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ರಾಮಾಯಣದಲ್ಲಿ ಅಯೋಧ್ಯಾಕಾಂಡದಲ್ಲಿ ಶ್ರೀರಾಮ ಸಹ ಭರತನ ಹತ್ರ ಹೀಗೆ ಕೇಳ್ತಾನೆ, ಕಚ್ಚಿದಷ್ಟಾದಶಾನ್ಯೇಷು ಸ್ವಪಕ್ಷೇ ದಶಪಂಚಚ ತ್ರಿಭಿಸ್ತ್ರಿಭಿರವಿಜ್ಞಾತೈರ್ ವೇತ್ಸಿ ತೀರ್ಥಾನಿ ಚಾರಕೈಹಿ ಅಂತ. ಶತ್ರುಪಕ್ಷದಲ್ಲಿರುವಂತಹ ಮಂತ್ರಿ, ಪುರೋಹಿತ, ಯುವರಾಜ, ಸೇನಾಪತಿ, ದ್ವಾರಪಾಲ, ಅಂತರ್ವೇಕ್ಷಕ, ಕಾರಾಗೃಹಾಧ್ಯಕ್ಷ, ಕೋಶಾಧ್ಯಕ್ಷ, ಕಾರ್ಯಕಾರಿ ಸಚಿವ, ಪ್ರದೇಷ್ಟ, ನಗರಾಧ್ಯಕ್ಷ, ಕಾರ್ಯನಿರ್ಮಾಣಕರ್ತ, ಧನಾಧ್ಯಕ್ಷ, ಸಭಾಧ್ಯಕ್ಷ, ದಂಡಪಾಲ, ದುರ್ಗಪಾಲ, ರಾಷ್ಟ್ರಸೀಮಾಪಾಲ, ವನರಕ್ಷಕ, ಇವರೆಲ್ಲ ಸೇರಿ 18 ಜನರಾಗ್ತಾರೆ. ಇವರ ಬಗ್ಗೆ ಗೂಢಚಾರರ ಮೂಲಕ ತಿಳ್ಕೊಳ್ತಾ ಇರಬೇಕು ಅನ್ನೋದು ಇಲ್ಲಿ ತಿಳ್ಕೊಳ್ಬೋದು. ಅದೇ ಸ್ವಪಕ್ಷದಲ್ಲಾದರೆ ತನ್ನ ಮೂವರನ್ನು ಬಿಟ್ಟು ತನ್ನ ರಾಜ್ಯದಲ್ಲಿಯೂ ಇವರೆಲ್ಲರ ಬಗ್ಗೆ ಗಮನ ಇರಬೇಕು ರಾಜನಾದವನಿಗೆ. ಈ ಎಲ್ಲ ಮೇಲೆ ಹೇಳಿದಂತಹ 15 ಅಧಿಕಾರಗಳ ಬಗ್ಗೆ, ಕೆಲಸ ಮಾಡುವವರ ಬಗ್ಗೆ ರಾಜನಿಗೆ ಪ್ರತಿನಿತ್ಯವೂ ಮಾಹಿತಿ ಇರ್ತಾ ಇರಬೇಕು. ಷಣ್ಮಾಸಂ ಅಥ ವರ್ಷಂ ವಾ ಸಂಧಿಂ ಕಾರ್ಯಾನ್ ನರಾಧಿಪಃ ಪಶ್ಯನ್ ಸಂಚಿತಮಾತ್ಮಾನಂ ಪುನಃಶತ್ರುಂ ನಿಪಾತಯೇತ್. 6 ತಿಂಗಳ ಕಾಲ ಕಾಯಬೇಕು ಅವನು ಯಾವಾಗ ತನಗೆ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಅನ್ಸುತ್ತೆ ಆಗ 6 ತಿಂಗಳವರೆಗೆ ಕಾದು, ಆನಂತರ ಯಾವಾಗ ತನಗೆ ಸಾಮರ್ಥ್ಯ ಇದೆ ಅಂತ ಅನಿಸುತ್ತೋ ಶತ್ರುವನ್ನು ನಿಗ್ರಹ ಮಾಡೋದಕ್ಕೆ, ಆಗ ಶತ್ರುವನ್ನು ಸಂಹರಿಸಬಹುದು ಅಂತ ಹೇಳ್ತಾ ಇದೆ.
ಭೃತ್ಯರ ನಿಯುಕ್ತಿ ಎಲ್ಲ ಆಯಿತು, ಕಾರ್ಯಾಧ್ಯಕ್ಷರಾಯಿತು ಅಥವಾ ಅಧಿಕಾರಿಗಳೆಲ್ಲ ಆಯಿತು, ಇನ್ನು ಸೇವಕರು ಭೃತ್ಯರ ನಿಯುಕ್ತಿ ಹೇಗಿರಬೇಕು ಅನ್ನೋದನ್ನು ಗರುಡ ಪುರಾಣದಲ್ಲಿ ಹೇಳಿದೆ. ಸಾಮಾನ್ಯವಾಗಿ ಭೃತ್ಯರಾದವರು ಹೇಗಿರ್ತಾರೆ? ಅಲಸಿಗಳು ಅಂತ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಭೃತ್ಯರ ವರ್ಗಕ್ಕೆ ಬರೋದೇ ಆ ಇದರಲ್ಲಿ ಅಂತ ಹೇಳ್ಬೋದು. ಯಾಕೆಂದರೆ ಆಲಸ್ಯ ಅಂತ ಅನ್ನೋದೇ ಅವರು ಹೆಚ್ಚಿನ ಕೆಲಸ ಮಾಡದೇ ಇರೋದಕ್ಕೆ ಕಾರಣ ಆಗಿರುತ್ತೆ. ವಿರಳವಾಗಿ ಕೆಲವರು ಮಾತ್ರ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇರ್ತಾರೆ. ಆದ್ದರಿಂದ ಭೃತ್ಯರನ್ನು ನಿಯೋಜಿಸಬೇಕಾದರೂ ಸಹ ರಾಜಕಾರ್ಯದಲ್ಲಿ ಪರೀಕ್ಷಿಸಬೇಕಾಗತ್ತೆ ಅಂತ ಹೇಳ್ತಾರೆ. ಭೃತ್ಯ ಬಹುವಿಧ ಜ್ಞೇಯ ಉತ್ತಮಾಧಮ ಮಧ್ಯಮಃ ನಿಯೋಕ್ತವ್ಯ ಯಥಾರ್ಹೇಷು ವಿವಿಧೇಶ್ವೇವ ಕರ್ಮಸು. ವಿವಿಧ ಕಾರ್ಯಗಳಲ್ಲಿ ಭೃತ್ಯರನ್ನು ಆ ಕಾರ್ಯವನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಪರೀಕ್ಷಿಸಿಯೇ ನೇಮಿಸ್ಕೊಳ್ಬೇಕು. ಅದಕ್ಕೆ ಒಂದು ದೃಷ್ಟಾಂತಪೂರ್ವಕವಾಗಿ ಹೇಳ್ತಾರೆ. ಯಥಾ ಚತುರ್ಭಿಃ ಕನಕಂ ಪರೀಕ್ಷ್ಯತೆ ನಿಘರ್ಷಣಚ್ಛೇದನ ತಾಪತಾಡನೈಃ ತಥಾ ಚತುರ್ಭಿಃ ಭೃತಕಂ ಪರೀಕ್ಷ್ಯತೆ ವ್ರತೇನ ಶೀಲೇನ ಗುಣೇನ ಕರ್ಮಣ. ವ್ರತ, ಶೀಲ, ಗುಣ, ಕರ್ಮ ಈ 4 ವಿಚಾರಗಳಲ್ಲಿ ಭೃತ್ಯನಾದವನನ್ನು ನೋಡಿ ಆಮೇಲೆ ಅವನನ್ನು ಭೃತ್ಯನಾಗಿ ನೇಮಿಸ್ಕೊಳ್ಬೇಕು. ಹೇಗೆ ಬಂಗಾರ 4 ರೀತಿಯಲ್ಲಿ ನಿಘರ್ಷಣ, ಛೇದನ, ತಾಪ, ತಾಡನ. ನಾವೆಲ್ಲ ಒಡವೆ ಹಾಕ್ಕೊಳ್ತೀವಿ, ಅದು ಸೀದಾ ಅದಿರಾಗಿದ್ದಿದ್ದು ಹಾಗೆ ಬಂದುಬಿಡೋದಿಲ್ಲ ಅಲ್ವಾ? ಅವುಗಳನ್ನು ಉಜ್ಜಿ ಅದಕ್ಕೆ ಬಡಿದು ಮೆತ್ತಗೆ ಮಾಡಿ ಅದನ್ನು ಒಂದು ಆಭರಣವಾಗಿ ಮಾಡಿಕೊಳ್ಳೋ ತನಕನೂ 4 ವಿಧದಲ್ಲಿ ಅದು ಪರೀಕ್ಷೆ ಮಾಡಲ್ಪಡುತ್ತೆ. ಹಾಗೆ ಭೃತ್ಯನಾದವನನ್ನು ಸಹ ಪರೀಕ್ಷೆ ಮಾಡಬೇಕು ಅಂತ ಹೇಳುತ್ತೆ. ಒಂದು ವೇಳೆ ರಾಜಸೇವೆಯಲ್ಲಿ ನಿಯುಕ್ತರಾದಂತಹ ಅಧಿಕಾರಿಗಳು ಭೃತ್ಯರು ರಾಜನಿಗೆ ಸಮನಾಗಿದ್ದರು ಅಂದರೆ, ಐಶ್ವರ್ಯವಂತರಾಗಿದ್ದರು ಅಂತಂದರೆ ಅಂಥವ್ರನ್ನ ಅವನು ದೂರ ಇಟ್ಟು ಬಿಡಬೇಕು ರಾಜನಾದವನು. ತುಲ್ಯಾರ್ಥಂ ತುಲ್ಯ ಸಾಮರ್ಥ್ಯಂ ಧರ್ಮಜ್ಞಂ ಮರ್ಮಜ್ಞಂ ವ್ಯವಸಾಯನಂ ಅರ್ಧರಾಜ್ಯ ಹರಂ ಭೃತ್ಯಂ ಯೋಹನ್ಯಾತ್ ಸಹನ್ಯತೆ. ಒಂದು ಪಕ್ಷ ಅವನನ್ನು ನಾಶ ಮಾಡಲಿಲ್ಲ, ಅವನನ್ನು ದೂರ ಮಾಡಲಿಲ್ಲ ಅಂತಂದರೆ ರಾಜನೇ ತೊಂದರೆಗೆ ಸಿಗಾಕೊಳ್ತಾನೆ. ಆದ್ದರಿಂದ ಆ ರೀತಿಯಲ್ಲಿ ಅವರನ್ನು ನೇಮಕ ಮಾಡಬಾರ್ದು, ಅವರನ್ನು ದೂರ ಇಡಬೇಕು ಅಂತ ಹೇಳ್ತಾನೆ. ಅತಿವಿನಯೋ ಧೂರ್ತ ಲಕ್ಷಣಂ ಅನ್ನೋ ಹಾಗೆ ಕೆಲವರು ಇರ್ತಾರೆ, ಮುಖದಲ್ಲಿ ಮಧು ಒಳಗೆ ಹಾಲಾಹಲ. ಹಾಗೆ ಅಂಥವರು ರಾಜನ ಎದುರಲ್ಲಿ ಒಳ್ಳೆ ಮಾತನಾಡ್ತಾರೆ, ರಾಜನ ಹಿಂದೆ ಅವನಿಗೆ ವಿರೋಧಿಗಳಾಗಿರ್ತಾರೆ. ಅಂಥವರು ಪರಾಕ್ರಮಗಳಾಗಿರಲಿ ಅಥವಾ ಯಾವುದೇ ಸಾಮರ್ಥ್ಯವಿರಲಿ ಅವರಲ್ಲಿ, ಅಂಥವರ ವಿಶ್ವಾಸ ಪಾತ್ರರಾಗಿರೋದಿಲ್ಲ. ಅಂಥವ್ರನ್ನ ರಾಜ್ಯ ಕಾರ್ಯದಲ್ಲಿ ನಿಯೋಜಿಸಬಾರ್ದು ಅಂತ. ಶೂರತ್ವಯುಕ್ತ ಮೃದುಮಂದ ಹಾಸ್ಯ ಮೃದುಮಂದ ವಾಕ್ಯ ಜಿತೇಂದ್ರಿಯ ಸತ್ಯಪರಾಕ್ರಮಾಶ್ಚ ಪ್ರಾಗೇವ ಪಶ್ಚಾತ್ ವಿಪರೀತ ರೂಪ ಏತೇತು ಭೃತ್ಯ ನ ಹಿತಾ ಭವಂತಿ. ಆದ್ದರಿಂದ ಈ ರೀತಿಯ ಶೂರತ್ವಯುಕ್ತ ಮೃದುಮಂದ ವಾಕ್ಯ, ಮೃದುವಾಗಿ ಮಂದವಾಗಿ ಮಾತನಾಡ್ತಾ ಇರಬಹುದು, ಅವರು ಶೂರತ್ವಯುಕ್ತರಾಗಿರಬಹುದು, ಜಿತೇಂದ್ರಿಯರು ಸತ್ಯಪರಾಕ್ರಮ ಆಗಿದ್ದರೂ ಸಹ ಮೊದಲು ಒಂದು ರೀತಿಯಲ್ಲಿ ಆಮೇಲೆ ರೀತಿಯಲ್ಲಿ ವ್ಯತ್ಯಾಸ ಹೊಂದುವಂಥವರಾಗಿದ್ದರೆ ಅಂಥವರು ಹಿತವಾಗಿರೋದಿಲ್ಲ ರಾಜನಿಗೆ. ಕೆಲವರು ಭೃತ್ಯರು ಕಾರ್ಯೋತ್ಸಾಹಿಗಳು, ಪರಿಶ್ರಮಿಗಳು, ಪ್ರಾಮಾಣಿಕರು ಆಗಿರ್ತಾರೆ, ವಿರಳವಾಗಿದ್ದರೂ ಸಹ ಇರ್ತಾರೆ. ಅಂಥವರನ್ನು ರಾಜ ಪ್ರೋತ್ಸಾಹಿಸಬೇಕು, ಸಮ್ಮಾನಿಸಬೇಕು ಅಂತ ಹೇಳ್ತಾರೆ. ನಿರಾಲಸ್ಯಾಹ ಸುಸಂತುಷ್ಟಾಹ ಸುಸ್ವಪ್ನಾ ಪ್ರತಿಬೋಧಕಾಹ ಸುಖ ದುಃಖ ಸಮಾಧೀರ ಭೃತ್ಯ ಲೋಕೇಶು ದುರ್ಲಭಾಹ. ಹೀಗೆ ಭೃತ್ಯರ ವ್ಯವಸ್ಥೆ ಆಗುತ್ತೆ. ಆನಂತರ ಅರ್ಥವ್ಯವಸ್ಥೆ ಹೇಗೆ ಅನ್ನೋದನ್ನು ಮುಂದೆ ಗರುಡ ಪುರಾಣದಲ್ಲಿ ಏನಿದೆ ಅಂತ ಅನ್ನೋದನ್ನು ಹೇಳಿದ್ದೀನಿ. ಆನಂತರ ಕರಸಂಗ್ರಹಣೆ ಹೇಗೆ ಅನ್ನೋದಂತಹ ವಿಚಾರಗಳು ಇವೆ. ಇನ್ನು ಎಷ್ಟು ನಿಮಿಷ ಇದೆ, ಮುಗೀತಾ? ಹಾಗಾಗಿ ಈ ಎಲ್ಲ ವಿಚಾರಗಳಿದ್ದರೂ ಸಹ ನಾನು ಈ ಗರುಡ ಪುರಾಣದಲ್ಲಿ ಯಾವ ಯಾವ ವಿಚಾರಗಳಿದೆ, ಇನ್ನೂ ಅನೇಕ ವಿಷಯಗಳಿವೆ, ಸುಭಾಷಿತಗಳು ಇವೆ, ಮತ್ತು ಈ ರಾಜನೀತಿಗೆ ಸಂಬಂಧಪಟ್ಟಂತಹ ವಿಷಯಗಳು ಇವೆ. ಈ ಪುರಾಣಗಳಿಂದ ನಾವು ಒಂದು ಏನಂತ ತಿಳ್ಕೊಳ್ಬಹುದು ಅಂತಂದರೆ, ಇಲ್ಲಿ ಪುರಾಣಗಳಲ್ಲಿರುವಂತಹ ಶೈಲಿಯೂ ಸಹ ಸರಳವಾಗಿ, ಸುಂದರವಾಗಿ ಮತ್ತು ಮನೋಜ್ಞವಾಗಿದೆ. ಮತ್ತು ಇನ್ನೂ ಏನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಏಕವೃಕ್ಷೆ ಸದಾರಾತ್ರವು ನಾನಾ ಪಕ್ಷಿ ಸಮಾಗಮಃ ಪ್ರಭಾತೇನ್ಯ ದ್ವಿಷೋಯಾಂತಿ ಕಾತತ್ರ ಪರಿದೇವನ. ಈ ಮೃತ್ಯುವಿನ ಬಗ್ಗೆ ಯಾವ ರೀತಿಯ ಸುಂದರವಾದಂತಹ ಕಲ್ಪನೆಯನ್ನು ಕೊಡ್ತಾರೆ ಅಂತಂದರೆ, ಏಕವೃಕ್ಷೆ ಸದಾ ರಾತ್ರವು ನಾನಾ ಪಕ್ಷಿ ಸಮಾಗಮಃ. ಒಂದು ಮರ, ಅದರಲ್ಲಿ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಹಕ್ಕಿಗಳು ಬಂದು ಆಶ್ರಯವನ್ನು ಪಡೆಯುತ್ತವೆ. ಮತ್ತು ಪ್ರಭಾತೆ ಅನ್ಯ ದಿಶೋಯಾಂತಿ, ಬೆಳಗ್ಗೆ ಮತ್ತೆ ಮರಳಿ ಆಹಾರ ಸಂಗ್ರಹಣೆಗೋ ಮತ್ತೊಂದಕ್ಕೋ ಹೊರಟು ಹೋಗುತ್ತೆ. ಕಾತತ್ರ ಪರಿದೇವನ, ಅಲ್ಲಿ ದುಃಖ ಪಡೋದೇನು ಅಂದರೆ, ಈ ಜಗತ್ತಿಗೆ ನಾವೆಲ್ಲರೂ ಬೇರೆ ಬೇರೆ ಇದರಿಂದ ಬರ್ತೀವಿ, ನಮ್ಮ ಕರ್ಮಗಳನ್ನು ಪಡೆದುಕೊಂಡು ಬರ್ತೀವಿ, ನಮ್ಮ ಕೆಲಸ ಆದ ತಕ್ಷಣ ಹೋಗ್ತಾ ಇರ್ತೀವಿ, ಇದರಲ್ಲಿ ಯಾಕೆ ದುಃಖ ಅನ್ನುವಂತಹ ಒಂದು ಸುಂದರ ಶ್ಲೋಕ ಕಾಣಿಸ್ತು. ಮತ್ತು ಹಾಗೆ ಎಸ್ತ್ವೇಕ ತ್ವರಿತೋ ಯಾತಿ ಕಾತತ್ರ ಪರಿದೇವನ, ಒಬ್ಬ ಸ್ವಲ್ಪ ಬೇಗ ಹೋಗಬಹುದು, ಅದಕ್ಕೆ ಯಾಕೆ ದುಃಖಿಸಬೇಕು ಅನ್ನುವಂತಹ ಈ ವಿಚಾರಗಳು. ಇನ್ನೂ ಅನೇಕ ವಿಚಾರಗಳನ್ನು ಗರುಡ ಪುರಾಣ ಓದೋದ್ರಿಂದ ನಮಗೆ ತಿಳಿಯುತ್ತೆ. ಮತ್ತು ಇಲ್ಲಿ ಇನ್ನೂ ಬೇರೆ ಬೇರೆ ಗ್ರಂಥಗಳಲ್ಲಿರುವಂತಹ ಶ್ಲೋಕಗಳು ಸಹ ಇಲ್ಲಿ ಬಂದಿವೆ. ಜೊತೆಗೆ ಮುಖ್ಯವಾಗಿ ಏನಾಗಿದೆ ಅಂತಂದರೆ, ಇಲ್ಲಿ ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟಂತಹ
ವಿಷಯಗಳೂ ಸಹ ಅಡಕವಾಗಿದೆ. ಈ ಮೋಕ್ಷ ಪ್ರಾಪ್ತಿ, ಈ ಚತುರ್ವರ್ಗ ಪುರುಷಾರ್ಥಗಳಲ್ಲಿ ಮೋಕ್ಷ ಪ್ರಾಪ್ತಿ ಹೇಗೆ ಅನ್ನೋದನ್ನು ಸಹ ಈ ಗರುಡ ಪುರಾಣದಲ್ಲಿ ನಾವು ತಿಳಿದುಕೊಳ್ಬಹುದು. ಹೀಗೆ ಬಹುಮುಖವಾಗಿ ಮನುಷ್ಯನನ್ನು ಧರ್ಮ ಮಾರ್ಗದೆಡೆಗೆ ಒಯ್ಯುತ್ತೆ ಈ ಗರುಡ ಪುರಾಣ. ಈ ನರಕದ ದರ್ಶನ ಇರ್ಬೋದು, ಅದರಲ್ಲಿ ಕೊಡುವಂತಹ ಶಿಕ್ಷೆಗಳು ಮತ್ತೊಂದು ಇರ್ಬೋದು, ಯಾವುದೇ ರೀತಿಯಲ್ಲಿ ಆದರೂ ಸಹ ಮನುಷ್ಯನನ್ನು ಕೆಟ್ಟದಿಂದ ನಿವಾರಿಸಿ ಒಳ್ಳೆಯ ಕಡೆಗೆ ಒಯ್ಯುವಂತಹ ಈ ಪುರಾಣ ಭಾರತೀಯ ಸಂಸ್ಕೃತಿಯ ಬೇರನ್ನು ಗಟ್ಟಿಗೊಳಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಅದರಲ್ಲಿ ಮಹತ್ವ ಪಾತ್ರವನ್ನು ವಹಿಸಿವೆ ಈ ಪುರಾಣಗಳು ಅಂತ ಹೇಳಿದರೆ ಎರಡು ಮಾತಿಲ್ಲ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದ. ಇಲ್ಲಿವರೆಗೂ ಸಹ ಡಾಕ್ಟರ್ ಸುಜಾತ ಅವರು ಗರುಡ ಪುರಾಣದಲ್ಲಿ ರಾಜನೀತಿ ಎಂಬತಕ್ಕಂಥ ವಿಷಯವನ್ನು ಕುರಿತು ಕನ್ನಡದಲ್ಲಿ ಮಂಡಿಸಿದ್ದಾರೆ. ಅವರು ಕಳಿಸಿರ್ತಕ್ಕಂತಹ ಪೇಪರು ಸಂಸ್ಕೃತದಲ್ಲಿದೆ. ಪೂರ್ತಿ ಸಂಸ್ಕೃತದಲ್ಲಿ ಮಾತಾಡಿದರೆ ನಮ್ಗೆ ಅರ್ಥ ಆಗಲ್ಲ ಅನ್ನೋ ದೃಷ್ಟಿಯಿಂದ ಕನ್ನಡದಲ್ಲಿ ಸಮಪ್ ಮಾಡಿ ಕನ್ನಡಿಗರಿಗೆ ಸುಲಭವಾಗಿ ನಾವು ಆಸ್ವಾದನೆ ಮಾಡೋ ಹಾಗೆ ನಮಗೆ ಕೊಟ್ಟಿದ್ದಾರೆ. ನಾವೆಲ್ಲ ಕೇಳಿದ್ದೀವಿ ಯಥಾ ರಾಜ ತಥಾ ಪ್ರಜಾ, ಆದರೆ ಎಲ್ಲಿ ಬರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ. ನೋಡಿ, ಕೊಟೇಶನ್ನು ಯೂಸ್ ಮಾಡ್ತೀವಿ, ಕಾಂಟೆಕ್ಸ್ಟ್ ಗೊತ್ತಿರಲ್ಲ. ಅದನ್ನು ಅವ್ರು ಹೇಳ್ಕೊಟ್ಟಿದ್ದಾರೆ ನೋಡಿ, ಗರುಡ ಪುರಾಣದಲ್ಲಿದೆ ಅಂತ ಆ ಮಾತು ಎಲ್ಲರೂ ಉಪಯೋಗಿಸ್ತಾ ಇರ್ತಾರೆ, ಯಥಾ ರಾಜ ತಥಾ ಪ್ರಜಾ. ಆದರೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಸ್ವಲ್ಪ ಹುಡುಕ್ಬೇಕಾಗತ್ತೆ. ಅವ್ರು ಹುಡುಕ್ಬಿಟ್ಟು ನಮಗೆ ಕೊಟ್ಟು ಉಣಬಡಿಸಿದ್ದಾರೆ ನೋಡಿ. ತೆಗೆದು ಬಾಯಲ್ಲಿ ಸ್ಪೂನಲ್ಲಿ ಇಟ್ಟ ಮೇಲೆ ತಿಂದೆ ಹೋದರೆ ಯಾರು ತಪ್ಪು? ಅದರಿಂದ ಆ ಕೆಲಸವನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಮತ್ತು ಎಷ್ಟು ವಿಸ್ತಾರವಾಗಿರ್ತಕ್ಕಂಥ ವಿಷಯ ಅಂದರೆ ಅದು ನಿಜಕ್ಕೂ ಕೂಡ ಅರ್ಧ ಗಂಟೆನಲ್ಲಿ ರಾಜನ ಲಕ್ಷಣವಾಗಲಿ, ಮಂತ್ರಿ ಲಕ್ಷಣವಾಗಲಿ, ಸೇವಕನ ಲಕ್ಷಣವಾಗಲಿ, ಸೇನಾಪತಿ ಲಕ್ಷಣವಾಗಲಿ ಒಂದೊಂದಕ್ಕೆ ಅರ್ಧ ಗಂಟೆ ಬೇಕು. ಹಾಗೆ ಎಲ್ಲವನ್ನೂ ಸೇರಿಸ್ಕೊಂಡು ಅರ್ಧ ಗಂಟೆಯಲ್ಲಿ ಹೇಳೋದು ಅಂದರೆ ನಿಜಕ್ಕೂ ಕೂಡ ಒಂದು ದುಸ್ಸಾಧ್ಯವಾಗಿರ್ತಕ್ಕಂಥ ಕೆಲಸವನ್ನು ಸುಸಾಧ್ಯವಾಗಿ ಅವರು ಇವತ್ತು ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ಆದರ್ಶ ರಾಜ ಅಂದರೆ ರಾಮ ಅನ್ನೋ ಹಿನ್ನೆಲೆಯನ್ನು ಎಷ್ಟು ಸೋರ್ಸಸ್ಸಿಂದ ಡೆವಲಪ್ ಮಾಡಿದ್ದಾರೆ ನೋಡಿ. ದಂಡಿ ಇರ್ಬೋದು, ಬಾಣ ಇರ್ಬೋದು, ಕಾಳಿದಾಸ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಕೌಟಿಲ್ಯ ಇರ್ಬೋದು, ಇಷ್ಟೂ ಜನರು ರಾಜನ ಬಗ್ಗೆ ಯಾವ ರೀತಿ ಪರಿಕಲ್ಪನೆ ಮಾಡಿಕೊಂಡಿದ್ದಾರೆ ಅನ್ನೋದರ ಹಿನ್ನೆಲೆಯಲ್ಲಿ ಗರುಡ ಪುರಾಣವನ್ನು ಆಕೆ ಬೆಳೆಸಿದ್ದಾರೆ. ದಟ್ ಇಸ್ ದಿ ಕಾಂಟೆಕ್ಸ್ಟ್, ಗ್ಲೋಬಲ್ ಅಪ್ರೋಚ್ ವಿಚ್ ಶಿ ಹ್ಯಾಸ್ ಫಾಲೋಡ್ ಇನ್ ದಿ ಎಂಟೈರ್ ಲೆಕ್ಚರ್. ಮತ್ತು ನೋಡಿ, ರಾಮ ಅಂತ ಹೇಳಿದ ಕೂಡಲೇ ನಮಗೆ ರಾಮೋ ವಿಗ್ರಹವಾನ್ ಧರ್ಮ, ರಾಮ ಸತ್ಯ ಪರಾಕ್ರಮ, ಆ ಮಾತುಗಳು ಜನಜನಿತವಾಗ್ತಾ ಇರುತ್ತೆ ಯಾವಾಗಲೂ ಕೂಡ. ರಾಮ ಅನ್ನೋ ಶಬ್ದ ಹೆಂಗೆ ಬಂತು ಸ್ವಲ್ಪ ಯೋಚನೆ ಮಾಡಿ. ಓಂ ನಮೋ ನಾರಾಯಣಾಯ ನಲ್ಲಿ ರಾ ಇದೆಯೋ ಇಲ್ವೋ, ನಮಃ ಶಿವಾಯನಲ್ಲಿ ಮಾ ಇದೆಯೋ ಇಲ್ವೋ, ಎರಡೂ ಸೇರಿ ರಾಮ ಆಗೋಯ್ತು. ಓಂ ನಮೋ ನಾರಾಯಣಾಯ ಅಲ್ಲಿ ಬರ್ತಕ್ಕಂಥ ರಕಾರ, ನಮಃ ಶಿವಾಯ ಅಲ್ಲಿ ಬರ್ತಕ್ಕಂಥ ಮಕಾರ ಸೇರಿ ರಾಮ ಆಗಿದ್ದು. ಆ ದೃಷ್ಟಿಯಿಂದನೇ ನಾರಾಯಣ ಶಿವರ ಏಕಾತ್ಮ ಸ್ವರೂಪ ಒಬ್ಬರಲ್ಲಿ ಕಾಣಬೇಕಾದ್ರೆ ರಾಮನಲ್ಲಿ ಕಾಣಬೇಕು. ಅದರಿಂದಾನೇ ರಾಮಾದಿವದ್ ವರ್ತಿತವ್ಯಂ ನತು ರಾವಣಾದಿವತ್ತು. ನಾವು ಹೇಳೋದು ರಾಮನ್ ತರಹ ಇರಪ್ಪ, ರಾವಣನ್ ತರಹ ಇರಬೇಡ. ರಾಮ ಎಂಥವನೋ ಮೃದುಭಾಷಿ, ಹಸನ್ಮುಖಿ, ಸ್ಮಿತ ಪೂರ್ವಾಭಿಭಾಷಿಣಂ. ವಾಲ್ಮೀಕಿ ಹೇಳೋ ಹಾಗೆ ನಗ್ತಾ ನಗ್ತಾ ಮಾತಾಡಿಸೋನು, ತಾನೇ ಮುಂಚೆ ಮಾತಾಡಿಸ್ತಕ್ಕಂಥವನು, ಕೋಮಲ ಸ್ವಭಾವ, ಅತ್ಯಂತ ಅಂಡರ್ಸ್ಟ್ಯಾಂಡಿಂಗ್ ನೇಚರ್ ರಾಮಂದು. ಅದಕ್ಕೆ ನೋಡಿ, ಪರಶುರಾಮ ಎಷ್ಟು ಕ್ರೂರಿಯೋ ಶ್ರೀರಾಮ ಅಷ್ಟೂ ಮೃದು. ಒಂದು ಗದ್ಯದಲ್ಲಿ ಭೋಜ ತರ್ತಾನೆ ನೋಡಿ, ಯಾರು ರಾಮ ಯಾರು ಶ್ರೀರಾಮ ಅಂತ ಬಿಡಿಸಿ ಹೇಳಲೇಬೇಕಾಗಿಲ್ಲ. ಪದಗಳೇ ಅಕ್ಷರಗಳೇ ಹೊರಸತ್ತೆ. ತಸ್ಮಾ ಸಮಸ್ತ ಕ್ಷತ್ರವರ್ಗ ಪಾಟನ ವರಿಷ್ಠ ಧಾರಾ ಪರಶ್ವದ ಭರಣ ಭೀಷಣ ವೇಷ ಭಾರ್ಗವ ಭಂಗ ಅಪರಿಚ್ಛಿನ್ನತರ ಶೌರ್ಯಶಾಲಿನಿ ಸೌಜನ್ಯ ಭಾಜನೆ ಜನಾನುರಾಗ ನಿಲಯೆ ನಿರ್ಮತ್ಸರೆ ವತ್ಸಲೆ ವತ್ಸೆ. ಯಾವುದು ಪರಶುರಾಮ ಯಾವುದು ಶ್ರೀರಾಮ ಅನ್ನೋದನ್ನು ಕೇವಲ ಅಕ್ಷರಗಳಿಂದ ಭೋಜ ಮಹಾರಾಜ ತೋರಿಸ್ತಾ ನೋಡಿ. ಸೌಂಡ್ ಎಕೋಯಿಂಗ್ ದ ಸೆನ್ಸ್ ಅಂತ 14th century ಪ್ರೀ ರ್ಯಾಫಲೇಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಗ್ಲಿಷ್ ಪೋಯಟ್ರಿ ಡಾಂಟೆ ಗ್ಯಾಬ್ರಿಯಲ್ ರಾಸೆಟ್ಟಿ, ಕ್ರಿಸ್ಟಿನಾ ರಾಸೆಟ್ಟಿ ಏನು ಹೇಳಿದ್ರೋ ಅದನ್ನು ನಮ್ಮ ಭೋಜರಾಜ 7ನೇ ಶತಮಾನದಲ್ಲಿ ತೋರಿಸ್ಕೊಟ್ಟಿರೋದು ರಾಮ ಶಬ್ದದ ನಿರ್ವಚನೆ ಮುಖಾಂತರ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಕಂಪ್ಯಾರಿಟಿವ್ ಆಗಿ ಓದಬೇಕು. ದಿನಕ್ಕೊಂದು 16 ಗಂಟೆ ಓದಿದ್ರೆ ಒಂದು 50 ವರ್ಷ, ಒಂದು 30,000 ಪುಸ್ತಕ ತಲೆ ಮೇಲೆ ಹಾಕ್ಕೊಂಡು ಚೂರು ಪಾರು ಉಳಿಯುತ್ತೆ. ಸೊ ಅದರಿಂದ ಇವತ್ತು ಈ ಅದ್ಭುತವಾಗಿರ್ತಕ್ಕಂತಹ ನಿರೂಪಣೆ ನಡೆಸಿರ್ತಕ್ಕಂಥ ಡಾಕ್ಟರ್ ಸುಜಾತ ಅವರಿಗೆ ಭಾರತೀ ವಿದ್ಯಾಭವನದ ಸಹಾಯಕ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಮತಿ ಸೀತಾ ರಾಮಚಂದ್ರ ಅವರ ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಭಾರತೀ ವಿದ್ಯಾಭವನ ಹಾಗೂ ಇಸ್ಕಾನ್ ಸಂಸ್ಥೆಗಳ ವತಿಯಿಂದ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ.
Puranas. On behalf of Bharati Vidya Bhavan and ISKCON, I invite Professor Mahadevan to kindly come to the dais and occupy the chair. Professor Mahadevan is Professor of Operation Management at the Indian Institute of Management, Bengaluru, where he has been teaching since 1982. He was also Dean Administration of the Institute and a member of Governing Board of IIMB for 4 years. Professor Mahadevan has more than 24 years of wide-ranging experience in teaching, research, consultancy, academic administration at IIM. He has MTech and PhD from Industrial Engineering and Management Division of IIT Chennai, the then Madras. He holds a bachelor's degree in engineering, production engineering from College of Engineering, Guindy, Madras. He was a visiting scholar at the Amastek School of Business Administration, Dartmouth College, New Hampshire, 1999-2000. He was a research consultant to Detroit Consulting LLP USA, 2001-2002. He was conferred ICFAI Best Teacher Award for Association of Indian Management Schools in 2005. Professor Mahadevan was also a member of Central Sanskrit Board, an advisory body to the Ministry of HRD, Department of Education, on all Sanskrit policy issues in the country, for which the commissioner is Professor Satyavrat Shastri, who inaugurated this particular seminar in the morning. Therefore, that is the logic from Sanskrit Commission to Sanskrit Commission. He can talk in Sanskrit. When I talk to him in telephone, he commences in Sanskrit, therefore automatically I have to shift over to Sanskrit. So that's how the conversation has taken place 3 or 4 times whenever I have contacted him. In spite of his busy schedule, he is here before time, and on behalf of Bharati Vidya Bhavan Bengaluru and ISKCON, we invite you, sir, to present your paper on management principles in Puranas. Over to Professor Mahadevan. Good evening to all of you. And first of all, I must profusely thank Bharati Vidya Bhavan and ISKCON for this opportunity to share some of my thoughts, management thoughts on Mahapuranas. I am reminded of this shloka from Raghuvamsha, Udupena Asmi Sagaram, Titirshuhu Dustaram Mohat Udupena Asmi Sagaram. I think every speaker will face this problem, I think. How can you speak about Puranas in 25 minutes and 30 minutes? Puranas are very vast. So, not only that Puranas are vast, my knowledge is very limited. Therefore, it in a way suits the convenience. So, I will try to take these 30 minutes and share some thoughts about management thoughts in Puranas. First of all, let me start by saying what is the problem in management today. Then let us see whether Puranas have to offer something. The biggest problem world over today people are facing in the name of management is workplace is becoming hell. In simple terms, people are not finding meaning in workplace. People talk about job burnout, stress, all kinds of problems. We seem to spend a lot of time in workplace. ಬೆಳಿಗ್ಗೆ ನಾವು 7 ಗಂಟೆಗೆ ಹೋಗ್ತೀವಿ, ಯಾವಾಗ ವಾಪಸ್ ಬರ್ತೀವಿ ಅಂತ ಗೊತ್ತಿಲ್ಲ. That is the situation for a lot of us. And we want to work for 60 years, 70 years, but the workplace is not creating meaning for us. This is one of the biggest problem. Dissatisfied employees, complaining, all these. India is the diabetic and hypertension capital of the world. That is the biggest achievement in 30 years. I have data from 1980 to 2012. Diabetics is actually, it's going like this. So that's the development we are having. Business management practices today are not able to address sustainability at all. It is impossible to, in this rate, if you go, we will have a serious problem. People, in fact, once people called me and said, can you give a lecture on protecting nature? I said, you cannot protect nature. If you are sensible, protect yourself. See, that was my crux of the lecture. Don't protect nature. It is foolishness. Protect yourself. Have some wisdom. Ancient Indian wisdom says that.
So there is a lot of business scams, crises, all these are showing leadership is a vacuum today. We don't know what leadership means. Quality of life has suffered. So there are so many problems. I don't want to talk about problems. Every one of us know the problems. I was only setting a stage for bringing some context to our discussion today. But the most important question is, will Puranas have ideas on management? Now my question is, why will not it have? Is Shruti will not get into detail. It is crisp, it is cryptic, it provides the purpose of what we should do in so many terms. So with Shruti we cannot draw much. So therefore we need Smritis. Smritis are the detailed explanation of the intent of the Shruti. What is there in the Shruti should be explained in a little more detail. That's where the Smritis, the Dharma Shastras, all these are coming. Now Dharma Shastras alone are not enough, because when you try to apply it, Dharma Sukshmaha Bhavanti. How do we handle Dharma Sukshmas? So we need to know how people have actually applied it. That's where the Puranas come. So this is this link between Shruti, Smriti and Puranaha. So if you want to understand it clearly, modern society is exactly like that. If you look at, for example, Indian Constitution. Constitution schedules will be very, very cryptic. It will be a half a liner, one liner. The entire Constitution is only about 100 pages. You can print and then take it. That's all. Or Income Tax Act 1961, the Bare Act. You cannot do anything with the Bare Act. So what they will do, they will write what is called a Guide to Income Tax Act. That will be about 2000 pages. This is like going from Shruti to Smriti now. You need a guide, because a Shruti only gives the intention of what is the purpose of life. The details of how to apply it, somebody has to say. That is what the Smritis, Parashara Smriti Bhavatu, Manusmriti Bhavatu, all these. Now even with the Guide to Income Tax Act, sometimes you do not know how to apply. So there is something called case law. That will be 10,000 pages, 20,000 pages. Every day new case comes, they are interpreting and understanding how to use the act. This is exactly Puranas. So what are Puranas? Puranas are telling us how different situations have been handled. What is Sishtachara? How do you handle Dharma Sukshma? How do you address a particular issue? Although Shruti and Smriti says what it is. So that is what is contained in Puranas. Secondly, if you are in a world of Vyavahara, take a simple example. I do not want to drive car at all in my life. Iti chintayantu. I don't want to drive a car at all. Never in my life. If I don't want to drive a car, all these traffic rules are meaningless. I don't need the traffic rules. Please understand. I do not know what is red signal. I do not know what is green, amber. Nothing is required. On the other hand, if I have to drive the car, I should know the Vidhi and the Nisheda, do's and don'ts. Not only that, I should know how to use it. So in Vyavaharas, we need Purana. Management is what? It is Vyavahara. If I am sitting at home and doing nothing, I don't need management. In fact, even if you sit at home, you need management of a different kind. So, as long as we are in the world of Vyavahara, we need Puranas, because Puranas talk only about Vyavaharas. So therefore, there is no iota of doubt in my mind that you will find plenty of management thoughts. Plenty of management thoughts, not one or two. Now, given these 20-25 minutes, I don't want to step beyond that. It is not a good practice. He has a huge problem in front of him. Therefore, I will just take only two ideas. There are plenty of ideas. I will take two ideas. First idea is sustainability. Biggest problem society is going through today is society is simply unsustainable. Unsustainable, when I say, it is not ecological damage alone. We don't have social sustainability. Haves and have-nots are going on both sides. Poor and rich are going. In this country, 2% of the population has 80%, 90% of the wealth. 90% of the population has 1% of the wealth. This will not go. This is unsustainable. There is no economic sustainability. Business is doing bad things. There is no ecological sustainability. There is no social sustainability. This is one issue in which Puranas have greatly explained
in great details. If you look at it with that much detail, you will find out. So this is the situation in the world today. In the United States, 4% of the original forest are left, 96% are destroyed. I lived for 2 years in US. It was a mind-blogging experience for me. Because if everybody lived the way people live in US, there is a study which says we need 8 planet Earth equivalent of natural resources for the next 100 years. I don't know what will happen after 100 years. We need 8 planets, not 1 planet. That is the consumption. Average American consumes 17 times more than a Mexican, 100 times more than an Ethiopian. The Indians are now trying to follow the American system. We have kept Puranas away, we have kept our ancient wisdom away, and we think this is the way to go. Very unsustainable ideas of living. It's not possible at all. In the past 30 years, 3 decades, 1/3 of the planet's natural resources have been completely consumed. In just 30 years, I will show you another chart. This is a photograph taken about 15 years back in California, full of bottles in Pacific Ocean. There is another photo, if I show you, you will only see bottles. That's why I choose this photo. There is some water also in between. The other photo is only bottles in Pacific Ocean. There are studies, look at this chart. This is a very scary chart. In the last 1900 years, we are not able to pierce a hole in the atmosphere. Now we are able to create a hole in the ozone layer. That's what we have done in the last 100 years. If you look at all the chart, in the last 100 years, carbon dioxide emission, nitrogen emission, everything has gone beyond dangerous levels. This is what today we are doing. This is what modern management is teaching us. This is very unsustainable. This will not go at all. Modern management does not know how to address this problem at all. They have only recognized the problem now. They don't know how to address the problem. Now you can if you talk of management, I can just take Bhagavad Gita alone and talk plenty of interesting ideas in management, which is part of Mahabharata anyway, which is part of Purana. So I will keep that aside. Now everybody has started talking about Bhagavad Gita, so let it be aside. But now the first thing is, we had such a wonderful definition for dharma. Such a wonderful definition. Dharana dharma ityahuhu dharmo dharayate prajaha. Look at the definition. Yatsya dharana sanyuktam, right? Sa dharmaha iti nishtitaha. That which alone has the capability to honor the principle of sustainability. So what is dharma? Dharma is that which ensures there is sustainability. That is why in Bhagavad Gita he says,